ನೀನು ಮರೆಯದೊಮ್ಮೆಯೂ ಜಗದಿರವನ್ನು ಇಂತು ಅರಿವೆ. ಜಾಗರಣದ ಜಡ ಮೂಗವಿದನ್ನು ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದ ಅರಿವೆ. ಕನಸಿನ ಕಲ್ಪನೆಯನ್ನು ಮನವೆಂಬ ಸಾಧನದಿಂದೇ ತೈಜಸ ನೆನೆಸಿ ನೀನು ಅರಿವೆ. ಪರಮ ಸುಖವನ್ನು ನಿದ್ರೆ ಬೆರೆಸಿ ಮಾಯಾ ವೃತ್ತಿ ಕರಣದಿ ಪ್ರಾಜ್ಞವೆಸರು ದಳೆದು ಅರಿವೆ. ಮರಹನರಿವೆ ಮೊದಲ ಅರಿವನರಿವೆ, ಬಳಿಕ ಅರಿವು ಮರುವು ಸೋಂಕದ ಇರವ ನೀನರಿವೆ. ಅರಿವು ತಾನೇ ಪರತರ ಶಂಭುಲಿಂಗದ ಕುರುವಿನ ಭಾವನೆ ತೊರೆದು ನೀನರಿವೆ. ಅರಿವೆ ಬರೇ ಅರಿವೆ, ನೀನು ಮರೆಯದೊಮ್ಮೆಯೂ ಜಗದಿರವನು ಇಂತು ಅರಿವೆ. ಯಾವಾಗಲೂ ಅರಿವಿನ ಮದುವೆ ಈ ಜಗತ್ತಿನ ಎಲ್ಲ ಆಟಗಳು ಬಂದಾಗ್ಬೋದು. ಅದಕ್ಕೆ ಮದುವೆ ಆಗೇ ಇಲ್ಲ. ಅರಿವಿನೊಳಗೆ ಒಮ್ಮೆಯೂ ಮದುವೆ ಇಲ್ಲ. ಹೆಂಗಂದ್ರೆ ಎಚ್ಚರಿಕೆ ಅವಸ್ಥೆ ಒಳಗೆ ಈ ಜಡ ಶರೀರ ಮುಖಾಂತರ ವಿಶ್ವನಾಗ, ಕನಸಿನೊಳಗೆ ಮನುಷ್ಯನ ಸಾಧನ ತೇಜಸ್ಸನ್ನು, ನಿದ್ರೆ ಒಳಗೆ ಮಾಯಾಂಕರಣ ಪ್ರಾರ್ಥನೆಯಾಗಿ ಮೂರು ಅವಸ್ಥೆಗಳನ್ನು ಅರಿತಕ್ಕಂಥ ಅರಿವು ಮೇಲೆ ಒಮ್ಮೆ ಮರೆಯಾಗಿದೆ. ಅರಿವೆ ಅರಿವೆ ಇನ್ನು ಮರೆ ಒಮ್ಮೆ ಮರೆಯಾಗಿದೆ. ಅರಿವಿಗೆ ಜಗತ್ತಿರ್ತ ಮದುವೆ ಆಗಿದೆ ಅಂದ್ರೆ ಇದರಲ್ಲಿ ಆಗೋದು ಹೇಳಕ್ಕೆ ಹೋಗ್ತದೆ. ಅದಕ್ಕೆ ಅರಿವು ಎಲ್ಲದಕ್ಕೂ ಆಧಾರ ಐತಿ. ಅರಿವಿನ ಆಧಾರ ಇಲ್ಲ ಅಂದ್ರೆ ಏನೂ ನಡೀತಿಲ್ಲ. ಅರಿವಿನ ಆಧಾರ ಐತೆ ಅಂತಲೇ ಎಲ್ಲ ನಡೀತಿದೆ. ಅದಕ್ಕೆ ಒಮ್ಮೆ ಮದುವೆ ಬರೀ ಅರಿವಾಗಿದೆ. ಶಾಸ್ತ್ರ ಕನಸು ನಿದ್ರೆ ಮೂರು ಇನ್ನೂ ಅರಿಬೇಕಂದ್ರೆ ಆ ಮೂರರೊಳಗೂ ಅದಿ ಎಚ್ಚರದೊಳಗೆ ಈ ಜಡ ಕಣ್ಣುಗಳ ಮುಖಾಂತರ ಕಿವಿಗಳ ಮುಖಾಂತರ ಇಂದ್ರಿಯಗಳ ಮುಖಾಂತರ ಅರಿತೀವಿ. ಕನಸಿನೊಳಗೆ ಮನಸ್ಸ ಎಲ್ಲ ಇದೆ. ಮನಸ್ಸೆಂಬ ಸಾಧನ ಮುಖಾಂತರ ಅಲ್ಲಿ ಅರಿತೀವಿ. ಅರಿಬೇಕಂದ್ರೆ ಒಂದು ಸಾಧನಗಳು ಬೇಕು ಅಂತಂದ್ರೆ ಇರುವ ಸಾಧನಗಳು ಜಡ ಶರೀರದೊಳಗೆ ಇಟ್ಕೊಂಡು ಜಡ ಕಣ್ಣು ಮೂಗು ಮಾಲ ಇವು ಪಂಚೇಂದ್ರಿಯ ಮುಖಾಂತರ ಜಡದ ಆಗುವನ್ನ ವಿಷಯಗಳನ್ನ ಅರಿತೀವಿ. ಕನಸಿನೊಳಗೆ ಮನಸ್ಸ ಎಲ್ಲ ಇಂದ್ರಿಯಗಳಾಗಿದ್ದು ಮನಸ್ಸ ಇದನ್ನ ಮಾಡೋದು ಆ ಭೋಗಿಸುವ ವಸ್ತುವಾಗಿದ್ದು ಮನಸ್ಸ ಎಲ್ಲ ಮನಸ್ಸಾಗಿತ್ತು. ಮನಸ್ಸಿನ ಆರಾಧನೆಯಿಂದ ಅದು ಕೆಲಸವನ್ನು ಅರಿತೀವಿ. ನಿದ್ರೆ ಒಳಗೆ ಮಾಯಾಕರಣ ಎಂಬ ಸಾಧನದಿಂದ ಪ್ರಾರ್ಥನೆಯಾಗಿ ಅದನ್ನು ಅರಿತೀವಿ. ಮೂರು ಶರೀರ ಮೂರು ಅವಸ್ಥೆಗಳನ್ನು ಅರಿತಾ ನಿದ್ರೆ ಸಾಕ್ಷಿನಾಗಿ ಸಾಕ್ಷಿಕನಾಗಿ ಅಂತ ಹೇಳ್ತಾರಲ್ಲ. ಅದನ್ನು ನೋಡಿ ಒಮ್ಮೆ ಮದುವೆ ಮರಹನರಿವೆ ಮೊದಲ ಅರಿವನರಿವೆ, ಬಳಿಕ ಅರಿವು ಮರವ ಸೋಂಕದ ಇರವ ನೀನರಿವೆ. ಮರೆತದ್ದನ್ನು ಅರಿತಿ, ಅರ್ಥದ್ದನ್ನು ಅರಿತಿ, ಮರೆತದ್ದು ಅರ್ಥದ್ದು ಎರಡನ್ನು ಅರಿತಿ. ತಿಳಿದಕ್ಕಂತೂ ಹೇಳ್ತೀವಿ, ತಿಳಿದಿಲ್ಲ ಯಾಮ ತಿಳಿವಲ್ಲಂತೂ ಮೂರದ್ರೂ ಅನುಭವವನ್ನು ಹೇಳ್ತೀವಿ. ಅರಿವೇನಂದ್ರೆ ಅರಿವು ಮರದ ಸ್ವಂತದ ಇರುವನ್ನು ಅರಿವು, ಅರಿವು ಮರದ ಸ್ವಂತದ ಇರು ಎರಡು ಅರ್ಥನಂತೂ ಹೇಳ್ತೀವಿ, ಅರ್ಥದಂತೂ ಹೇಳ್ತೀವಿ, ಅರಿಯಕ್ಕೆ ಆಗಲ್ಲಂತೂ ಹೇಳ್ತೀವಿ. ಮೂರೊಂದನ್ನು ಹೇಳ್ತೀವಿ ಅಂದ್ರೆ ಮೂರಕ್ಕೂ ನೀನು ಸಾಕ್ಷಿ ಬೇರೆಯಾಗಿ ಅರಿವು ಅರಿವಿಗೆ ಮದುವೆ. ಅರಿವೇ ತಾನೇ ಪರತರ ಶಂಭುಲಿಂಗದ ಗುರುವಿನ ಭಾವನೆ ತೊರೆದು ಅರಿವಿನ ಭಾವ ಬಿಟ್ಟು ಅರಿತಿ ಅರಿವಿನ ಅರಿತೀವಿ. ಗುರುವಿನ ಭಾವನೆ ತೊರೆದು ಅರಿತೀವಿ.
ಭಾವ ಇರುವುದು ಏನೋ ಒಂದು ಅದಾಗತ್ತೆ ನಮಗೂ ಕೂಡ ಆ ಭಾವ ಅಡಗಿರ್ತದೆ. ಅಡಗಿದಾಗ ಅದನ್ನ ಅರಿತು ಅದು ನನ್ನ ಮದುವೆ ಆಗಿಲ್ಲ ಅಂತ ಅದನ್ನ ಅರಿತು ಮದುವೆ ಆಗಿದ್ದ ಸಾಧಿಸಬಹುದು. ಈ ರೀತಿಯಾಗಿ ಅರಿವಿನಲ್ಲಿ ಮದುವೆ ಎನ್ನುವುದು ಇಲ್ಲ, ಅರಿವು ಎಲ್ಲದಕ್ಕೂ ಆಧಾರ ಐತಿ ಅಂತ ಅದನ್ನು ತಿಳ್ಕೋ ಅಂತ ಹೇಳ್ತಾರೆ. ಅರಿವು ನೀನಂತ ಸದ್ಗುರು ಬೇಡಿ ತಿಳಿವನೇ ಜ್ಞಾನದ ದೇವ. ಅರಿವಿನೋಳ ಅನ್ಯ ಕಲ್ಪನೆಗಳನ್ನು ಉಳಿವನೇ ಜ್ಞಾನದ ಅರಿವ ಸದ್ಗುರುಗಳು ಹೇಳುವುದು ಅದನ್ನ ಹೇಳ್ತಾರೆ. ಅರಿವ ನೀನಿಪ್ಪ ನಿನ್ಗನ್ಯವಾಗಿ ಅರಿವಿಲ್ಲ, ಅರಿವು ಇಲ್ಲಿ ಎಲ್ಲಿ ಹುಡುಕ್ಬೇಡ, ಹೊರಗೆ ಎಲ್ಲೂ ಇಲ್ಲ, ನೀನ ಅದಿ ಅಂತ ಹೇಳ್ತಾರೆ. ಅರಿವು ತಾನೆಂದು ಸದ್ಗುರು ಕೇಳಿ ತಿಳಿಯೋನ ಜ್ಞಾನ. ಈ ಅದನ್ನು ತಿಳ್ಕೊಂಡಾಗ ನಾವು ಜ್ಞಾನ ಬರ್ತೇವೆ. ಅರಿವು ನಾನಂತ ಅವ್ರು ಹೇಳ್ತಾರೆ, ಹೇಳಿದ್ದನ್ನು ತಿಳ್ಕೊಂಡಾಗ ಜ್ಞಾನ ಬರ್ತದೆ. ಅದನ್ನು ಬಿಟ್ಕೊಟ್ಟು ಜಡನ ನಾನು ಅನ್ಕೊಂತ ಆಗುವುದು ಜ್ಞಾನ ಆಗುವುದಿಲ್ಲ. ಅರಿವು ತಾನೆಂದು ಸದ್ಗುರು ಕೇಳಿ ತಿಳಿಯೋನೇ ಜ್ಞಾನ. ಅರಿವಿನೋಳ ಅನ್ಯ ಕಲ್ಪನೆಗಳನ್ನು ಉಳಿವನೇ ಜ್ಞಾನ. ಅರಿವಿನೊಳಗೆ ಅನ್ಯ ಕಲ್ಪನೆಗಳು ಯಾವುವು ಇಲ್ಲ. ಕಲ್ಪನೆಗಳು ಎಲ್ಲಿದಾವು ಮನಸ್ಸಿನಾಗದಾವು, ಅರಿವಿನಲ್ಲಿ ಇಲ್ಲ. ಅರಿವು ಅದಕ್ಕೆ ಸಾಕ್ಷಿ ಐತವು. ಯಾರು ತಿಳ್ಕೊಂತಾರೋ ಅವರು ಜಾಣ್ತಾರೆ. ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಜ್ಞಾನದ ಅರಿವು ಪರಬ್ರಹ್ಮ ಐತಿ, ಶ್ರೇಷ್ಠವಾದಂತ ಸುಖ ಐತದ ಅರಿವು. ಅರಿವು ಅದು ಯಾವಾಗಲೂ ಇರುವಂತದ್ದು ಶ್ರೇಷ್ಠವಾದಂಥದ್ದು ಅಂತ ಯಾರು ತಿಳ್ಕೊಂತಾರೋ ಅವರು ಜ್ಞಾನ. ಅರಿವನೇ ನಿತ್ಯ ನಿರ್ಮಲವೆಂದು ನೆನೆಯುವವನೇ ಜ್ಞಾನ. ಅರಿವು ಅದು ನಿತ್ಯ ನಿರ್ಮಲ ಐತಿ, ಮಲಿನತ್ವ ಆಗಿಲ್ಲ. ಅದು ಅರಿವಿನ ಮರವಾಗಿಲ್ಲ, ಅನ್ನಾಗ ಇನ್ನು ಹೇಳಿದ್ರಲ್ಲ ಅನ್ನಾಗ ಸದಾನಂದ ಅನ್ನಾಗ ಅಂದ್ರೆ ಅದು ಮಲಿನತ್ವ ಕೊಡೋದಿಲ್ಲ, ನಿರ್ಮಲ ಐತಿ, ಪ್ಯೂರಿಟಿ, ಮಲಿನತ್ವ ಇಲ್ಲ. ಅರಿವೇ ನಿರ್ಗುಣ ನಿರ್ವಿಕೃತಿ ಎಂದು ಭಗವನೇ ಜ್ಞಾನ. ಅರಿವ ನಿರ್ವಿಕೃತಿ, ವಿಕಾರ ಇಲ್ಲ ಅರಿವು. ವಿಕಾರಕ್ಕೆ ಒಳಪಟ್ಟಿಲ್ಲ ಅರಿವು. ವಿಕಾರಕ್ಕೆ ಒಳಪಟ್ಟಿದ್ರೆ ಯಾವುದು ತೋರಿಕೆ, ಅರಿವು ವಿಕಾರಕ್ಕೆ ಒಳಪಟ್ಟಿಲ್ಲ. ಅಂದ್ರೆ ಈ ಶರೀರ ವಿಕಾರಕ್ಕೆ ಒಳಪಟ್ಟಿ, ಮನೋಬುದ್ಧಿಯಾದಿಗಳ ವಿಕಾರಕ್ಕೆ ಒಳಪಟ್ಟವು, ಆದ್ರೆ ಅರಿವು ಮಾತ್ರ ವಿಕಾರಕ್ಕೆ ಒಳಪಟ್ಟಿಲ್ಲ ಅಂತ ಯಾರು ತಿಳ್ಕೊಂತಾರೋ ಅವರು ಜಾಣರು. ಅರಿವಿರುವುದೇ ಜಡಬಹುದೆಂದು ಬಿಡುವವನೇ ಜ್ಞಾನ. ಅರಿವು ಅಲ್ಲದನ್ನು ಅರಿವಿರುವುದನ್ನು ಅರಿವು ಇಲ್ಲ ಎಲ್ಲಿಲ್ವೋ ಅಲ್ಲಿ ಜಡ ಆಯ್ತು. ಆದ್ರೆ ಅದನ್ನು ಬಿಡೋವನ ಆ ಜಡ ಆಯ್ತಂತ ತಿಳಿದು ಬಿಡೋವನ ಜ್ಞಾನ ಅಂತೇವೆ. ಅರಿವು ಇಲ್ಲದನ್ನು ನಾವು ಹೇಳ್ಕೊಂಡು ಕುಂತೇವೆ. ಇವು ಅರಿವಿನ ಲಕ್ಷಣ, ಇರುವಿಕೆ ಲಕ್ಷಣಗಳಿವು. ಅರಿವು ನಿತ್ಯ ಐತಿ, ನಿರ್ಮಲ ಐತಿ, ಅರಿವು ಶ್ರೇಷ್ಠವಾದದ್ದು ಐತಿ, ಅರಿವು ಯಾವಾಗಲೂ ಇರ್ತಕ್ಕಂಥದ್ದು ಅಂತ ಯಾರು ತಿಳ್ಕೊಂತಾರೋ ಅವರು ಜಾಣರು ಅಂತ ಹೇಳಿ. ಅರಿವು ಅಲ್ಲದನ್ನು ಅರಿವು ಎಲ್ಲಿಲ್ಲ ಅಲ್ಲಿ ಜಡ ಐತೆ ಅಂತ ಅದನ್ನು ಬಿಡು, ಬಿಟ್ಟಾಗ ಜ್ಞಾನಕ್ಕೆ ಅಂತ ಹೇಳ್ತಾರೆ. ನಾವು ಅರಿವು ಅಲ್ಲದನ್ನ ಇಟ್ಕೊಂಡು ಕುಂತು ಈಗ ದೇವರು ದೇವರು ಅಂತಂದ್ರೆ ಇದನ್ನು ಶರೀರನು ಜಡ ಅಂತಂದ್ರು. ಯಾಕೆ ಅರಿವು ಇದಲ್ಲ, ಶರೀರ ಅಲ್ಲ. ಯಾಕ ಇದು ಹಾಡಾಗಿರ್ತದೆ, ಇದ್ರೊಳಗೆ ಆ ಚೈತನ್ಯ ಐತಲ್ಲ ಅದು ಶ್ರೇಷ್ಠ. ಅದನ್ನ ಎಲ್ಲಿ ಅರಿವು ಐತಲ್ಲ ಅಲ್ಲಿ ಅದನ್ನು ಶ್ರೇಷ್ಠ ಐತೆ. ಅರಿವು ಅಲ್ಲದನ್ನು ಅರಿವು ಎಲ್ಲಿಲ್ಲ ಅಲ್ಲಿ ಅದೆಲ್ಲ ಜಡ ಅಂತ ಕೇಳ್ಬಿಡ್ತೀವಿ. ಅರಿವೇ ಸದಾನಂದವೆಂದು ಅನುಭವಿಪನೇ ಜ್ಞಾನ. ಅರಿವು ಸದಾನಂದ ಯಾವಾಗಲೂ ಐತೆ. ಅರಿವೇ ಸ್ವಯಂ ಜ್ಯೋತಿ ಎಂದು ಅರುವಿಸುವನೇ ಜ್ಞಾನ. ಅರಿವು ಸ್ವಯಂ ಜ್ಯೋತಿ ಐತದ, ಅದು ಎಲ್ಲದನ್ನು ಬೆಳಗ್ತದೆ. ಅದು ಅದರ ಆಧಾರದ ಮೇಲೆ ಎಲ್ಲ ಸೂರ್ಯ ಚಂದ್ರಾದಿಗಳು ಬೆಳಗ್ತವೆ. ಆ ಅರಿವಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಅರಿವು ಸದಾನಂದ ಅಂತ ಯಾರು ಬದುಕ್ತಾರೋ ಅವರು ಜಾಣರು.
ಸ್ವಯಂ ಜ್ಯೋತಿ. ಅರಿವಿನೋಳು ಇಲ್ಲ ಒಮ್ಮೆಯು ಮರ ಎಂದು ಬಲ್ಲನೆ ಜ್ಞಾನದಲ್ಲಿ. ಅರಿವಿನೊಳಗೆ ಮರವೇ ಇಲ್ಲ, ಅದನ್ನ ಹೇಳಿದ್ರೆ ಆಗತ್ತೆ. ಅರಿವಿನೊಳಗೆ ಒಮ್ಮೆನೂ ಮರವೇ ಇಲ್ಲ. ಮರ ಒಮ್ಮೆ ಆಗೈತೆ ಅಂತ ನೋಡ್ಬಿಟ್ಟು ವಿಚಾರ ಮಾಡ್ತಾರೆ. ಎಚ್ಚರದೊಳಗೆ ಮಾಡ್ತಿರೋ, ಕನಸಿನಾಗ ಮಾಡ್ತಿರೋ, ನಿದ್ದೆ ಒಳಗೆ ಮಾಡ್ತಿರೋ, ಮೂರು ಅವಸ್ಥೆಗಳನ್ನು ಅರಿತ ಬೇರೆ ಸಾಕ್ಷಿಯನ್ನ ಆಯ್ತಲ್ಲ ಅರಿವಿನೊಳಗೆ ಒಮ್ಮೆಯೂ ಮರವೇ ಆಯ್ತು. ಅರಿವಿಲ್ಲದಾಗುವುದೆಂಬುದನ್ನು ಊಹಿಸುವನೇ ಜ್ಞಾನದ ದೇವ. ಊಹಿಸೋ ಪ್ರಶ್ನೆನೇ ಇಲ್ಲ. ಅರಿವಿಲ್ಲದೆ ಏನು ಆಗುದಿಲ್ಲ ಅಂತ ನಿಶ್ಚಯಿಸುವನ್ನ ಜ್ಞಾನ. ಹೌದಲ್ರಿ? ಅದನ್ನ ನಿಶ್ಚಯಿಸ್ಬೇಕು ನಾವು. ಊಹಿಸೋ ಪ್ರಶ್ನೆನೇ ಇಲ್ಲ. ಊಹೆಗೆ ಯಾಕೆ ಒಳಪಡಿಸ್ತೀವಿ? ಭಾವನೆಗಳಿಗೆ ಯಾಕೆ ಇದನ್ ಮಾಡ್ತೀವಿ? ನಿಶ್ಚಯ ಮಾಡ್ಬೇಕಾಯ್ತು. ಅರಿವು ಎಲ್ಲದಕ್ಕೂ ಆಧಾರ ಐತೆ ಅಂತ ನಿಶ್ಚಯ ಮಾಡ್ಬೇಕಾಯ್ತು. ಹೌದಲ್ರಿ? ಊಹಿಸೋದು ಯಾಕೆ? ಊಹಿಸೋದು ಮತ್ತ ಭಾವನೆಗಳನ್ನ ಯಾಕೆ ಮಾಡ್ಕೊಂಡ ನಿಶ್ಚಯಿಸ್ಬೇಕಾಗೈತೆ ಅದನ್ನ. ಹೌದಲ್ಲ? ನಿಶ್ಚಯಿಸ್ಬೇಕು ಅದನ್ನ. ಊಹಿಸೋಗಿಲ್ಲ ಅದನ್ನ. ಊಹಿಸಿದ್ರೆ ಮತ್ತ ಭಾವನೆಗಳು ಸಂಶಯ ಬರ್ತದೆ. ನಿಶ್ಚಯಿಸ್ಬೇಕಾಗೈತೆ ಅದನ್ನ. ಅದನ್ನ ಅರಿವು ಯಾವಾಗಲೂ ನಿಶ್ಚಯ ಜ್ಞಾನ. ಅರಿವು ಅರಿಯಿಸಿಕೊಳ್ಳದೆಂಬುದನ್ನು ಉಣಿಸುವನೇ ಜ್ಞಾನದ ದೇವ. ಅರಿವು ಇನ್ನೊಂದರಿಂದ ಅರಿವಿಸಿಕೊಳ್ಳೋದಿಲ್ಲ ಅಂತ ಯಾರು ಇದನ್ನ ನಿಶ್ಚಯಿಸ್ತಾರೋ ಅವರು ಜ್ಞಾನರು. ಯಾರು ಇನ್ನೊಂದರಿಂದ ಅರಿವಿಸಿಕೊಳ್ಳೋದು ಯಾರು ಅರಿವು ಇಲ್ಲಲ್ಲ. ಅರಿವು ಅನ್ನೋದು ಒಂದೇ ಇರ್ತದೆ. ಗಗನಗಳು ಅಂತ ಹೇಳೋದಿಲ್ಲ ನಾವು. ಗಗನ ಅಂತ ಹೇಳ್ತೇವೆ. ವಾಯುಗಳು ಅಂತ ಹೇಳ್ತೇವೆ. ಪಂಚವಾಯುಗಳು, ಪಂಚಕೋಶಗಳು ಅಂತ ಇವನ್ ಹೇಳ್ತೇವೆ. ಆದ್ರೆ ಗಗನ ಒಂದೇ ಐತೆ ಅಂತ ಹೇಳ್ತೇವೆ ನಾವು. ಯಾಕೆ? ಅದು ಹಂಗ ಅರಿವು ಒಂದೇ ಐತೆ. ಅದು ಗಗನಗಳು ಬೇರೆ ಬೇರೆ ಆಗಿಲ್ಲ. ಆಕಾಶಗಳು ಧಾರವಾಡದ ಆಕಾಶ, ಶಿರೋಡನ ಆಕಾಶ, ಬಯಲುನ ಆಕಾಶ ಬೇರೆ ಬೇರೆ ಆಗಿಲ್ಲ. ಹಂಗ ಅರಿವು ಅನ್ನೋದು ಬೇರೆ ಬೇರೆ ಆಗಿಲ್ಲ. ವಿಕಾರಕ್ಕೆ ಒಳಪಟ್ಟಿಲ್ಲ. ಅದು ಅರಿವು ಅನ್ನೋದು ಒಂದೇ ಐತಿ. ಅದಕ್ಕೆ ಹೀಗಾಗಿ ಇನ್ನೊಂದರಿಂದ ಅರಿವಿಸ್ಕೊಳ್ಳೋದಿಲ್ಲ. ಒಂದೇ ಇದ್ದದ್ದು ಇನ್ನೊಂದು ಇಲ್ಲ ಇಲ್ಲಲ್ಲ ಅರಿವಿಸ್ಕೊಳ್ಳಕ್ಕೆ. ಅರಿವು ಒಂದೇ ಇರ್ತದೆ ಅಂತ ತಿಳ್ಕೋಬಹುದು. ಅರಿವೇ ಸಕಲ ಶಾಸ್ತ್ರ ಮತವೆಂದು ತೋರ್ಪಣೆ ಜ್ಞಾನದ ದೇವ. ಅರಿವು ಏನ್ ಹೇಳ್ತಾರೆ? ಎಲ್ಲಾ ಸಕಲ ಶಾಸ್ತ್ರ ಮತಗಳು ಅರಿವು ನೀನಿದೆ ಅಂತ ಹೇಳ್ತಾವ. ಅದನ್ನ ಬಿಟ್ಬಿಟ್ಟು ಇನ್ನೊಂದು ಏನು ಇಲ್ಲ ಅಂತ ಹೇಳ್ತಾವ. ಅರಿವೆ ಎಲ್ಲದಕ್ಕೂ ಆಧಾರ ಐತೆ. ಅರಿವೆ ಅಂತ ನೀನದಿ ಅಂತ ಸಕಲ ಶಾಸ್ತ್ರ ಮತಗಳು ಅದನ್ನ ಹೇಳ್ತಾವ. ಅರಿವೇ ತ್ರಿಪುಟಿಗಾದಿ ಎಂದು ಲಕ್ಷಿಸುವವನೇ ಜ್ಞಾನ. ಅರಿವ ತ್ರಿಪುಟಿಗಾದಿ. ಅರಿವು ತ್ರಿಪುಟಿಗಾದಿ ಇಲ್ಲ ಅಂದ್ರೆ ಯಾವ ಕೆಲಸನೂ ನಡೆಯುವುದಿಲ್ಲ. ತಿಳಿಯಲ್ಪಡುವ ಕ್ರಿಯೆ, ತಿಳಿಯಲ್ಪಡುವ ವಸ್ತು, ಇವು ಮೂರು ತ್ರಿಪುಟಿ ಇದ್ದಾಗ ಅರಿವಿನ ಆಧಾರ ಬೇಕಲ್ಲ. ಅರಿವಿನ ಆಧಾರ ಇಲ್ಲ ಅಂದ್ರೆ ಏನು ನಡೆಯುವುದಿಲ್ಲ. ತ್ರಿಪುಟಿಗೆ ಆಧಾರವಾಗಿರುವಂಥದ್ದು ಅರಿವು. ಅರಿವಿನ ಆಧಾರ ಇಲ್ಲ ತ್ರಿಪುಟಿ ಕೆಲಸ ನಡೆಯುವುದಿಲ್ಲ. ಅರಿವನ್ನು ತನ್ನ ಕಣ್ಣೊಳು ಕುರು ಇಡುವನೇ ಜ್ಞಾನದ ದೇವ. ಅರಿವನ್ನ ತನ್ನ ಕಣ್ಣೊಳು ಅಂದ್ರೆ ಕುರು ಇಡುವ ಅಂದ್ರೆ ಕಣ್ಣೊಳಗಂದ್ರೆ ಜ್ಞಾನಕ್ಕೆ ಅಂತಾರೆ. ಅದನ್ನ ತಿಳ್ಕೊಂಡು ನಾವು ಜ್ಞಾನದ ದೇವ. ಕಣ್ಣೊಳಗಂದ್ರೆ ಈ ಜಡ ಕಣ್ಣಿನೊಳಗೆ ಕಾಣುವುದಿಲ್ಲ. ಅದು ಕುರು ಹಿಡಿದ್ರೆ ಎಲ್ಲರಾದ ಭಾವಿಸೋಣಂಗಿಲ್ಲ. ಜ್ಯೋತಿ ಸ್ವರೂಪ ಐತಿ, ಬಿಂದು ಸ್ವರೂಪ ಐತಿ ಅಂತ ಅದನ್ನ ಕುರು ಹಿಡಿದು ನೋಡೋದು ಅವನು ಜ್ಞಾನವಲ್ಲ. ಅರಿವನ್ನ ತನ್ನ ಕಣ್ಣೊಳ ಅಂದ್ರೆ ಜ್ಞಾನದ ಕಣ್ಣೊಳಗೆ ಖಾತ್ರಿ ಮಾಡ್ಕೊಂಡು ನಾವು ಜ್ಞಾನ. ಅರಿವೇ ವಿಷಯ ಫಲರೂಪೆಂದು ನೋಡ್ಕೊನೆ ಜ್ಞಾನದ ದೇವ. ಅರಿವ ವಿಷಯ ಫಲರೂಪಗಳಾಗೈತಿ. ಅರಿವ ಎಲ್ಲಕ್ಕೂ ಆಧಾರವಾಗಿರುವಂಥದ್ದು. ಅರಿವ ಎಲ್ಲದರೊಳಗೂ ಐತಿ, ಫಲರೂಪದಿಂದ ಕೂಡೈತಿ. ಹೆಂಗ ಮನ್ನ ಗಡಿಗೆ, ಮಡಿಕೆ, ಕುಡಿಕೆ, ಹರಿವೆ ಪರ್ಯಾನ ಆಗೈತಿವೋ ಹಂಗ ಅರಿವ
ಅಲ್ಲಿ ಏನ್ ಮುಟ್ಟಿದ್ರು ಮಣ್ಣ ಮುಟ್ತೇವ್ ನಾವು. ಗಡಿಗೆ ಮುಟ್ಟಿದ್ರು ಮಣ್ಣ ಐತಿ, ಹರವಿ ಮುಟ್ಟಿದ್ರು ಮಣ್ಣ ಐತಿ, ಪರಿಯಾಣ ಮುಟ್ಟಿದ್ರು ಮಣ್ಣ ಐತಿ. ಹಂಗ ಅರುವ ಎಲ್ಲಾ ಕಡೆ ಐತಿ ಅಂತ ತಿಳ್ಕೊಂಡು ನಾವು ಜಾನರ ದೇವ. ಬಂಗಾರನ ಎಲ್ಲದಕ್ಕೂ ಆಧಾರ ಹೆಂಗೈತಿ, ಆಭರಣಕ್ಕೆ ಬಂಗಾರನ ಹೆಂಗ ಆಧಾರ ಐತಿ, ಹಂಗ ಇದಕ್ಕೆ ಎಲ್ಲದಕ್ಕೂ ಆಧಾರ ಐತಿ. ಆದ್ರೆ ಫಲರೂಪದಿಂದ ಕೂಡಿದ್ರು ಕೂಡ ಅದಕ್ಕೆ ಆಧಾರ ಅರಿವು ಐತಿ. ಅರಿವೇ ಸತ್ಕ್ರಿಯೆಗಳಿಗೆ ಹಸುವೆಂದು ಬಿಡದೇಹನೇ ಜ್ಞಾನರದಿ. ಅರಿವ ಸತ್ಕ್ರಿಯೆಗಳಿಗೆ ಆಧಾರ ಐತಿ. ಎಲ್ಲಾ ಕ್ರಿಯೆಗಳಿಗೆ ಆಧಾರವಾಗಿರೋದಕ್ಕ ಅರಿವು ಐತಿ. ಅರಿವು ಇಲ್ಲಂದ್ರೆ ಯಾವ ಕ್ರಿಯೆನೂ ನಡೆಯುದಿಲ್ಲ. ಒಂದ್ ಹುಲ್ಲು ಕಡ್ಡಿ ಮಿಸಬೇಕಂದ್ರೂ ಕೂಡ ಅರಿವು ಬೇಕು. ಅರಿವು ಇಲ್ಲ ಅಂದ್ರೆ ಯಾವ ಕ್ರಿಯೆನೂ ನಡೆಯುದಿಲ್ಲ ಅಂತ ಯಾರು ತಿಳ್ಕೊಂತಾರೋ ಅವ್ರು ಜಾಣ. ಅರಿವೇ ವಿದ್ಯಾ ದೈವ ಗುರುವೆಂದು ಪ್ರತಿಪಣೆ ಜ್ಞಾನ. ಅರಿವ ಎಲ್ಲ ವಿದ್ಯೆ ದೈವ ಗುರು ಎಲ್ಲ ಮೂರು ಅರಿವ ಐತಿ. ದೈವ ಆದಾಗೂ ಅರಿವ ಐತಿ, ಗುರು ಆದಾಗೂ ಅರಿವ ಐತಿ, ವಿದ್ಯೆ ಆದಾಗೂ ಅರಿವ ಐತಿ. ಅರಿವಿನ ಹೊರತಾಗಿ ಇನ್ನೊಂದು ಯಾವುದೂ ಇಲ್ಲ. ನಾವು ಶರೀರ ಆಕಾರಗಳನ್ನು ನೋಡಿ ವಿಂಗಡಿಸ್ತೇವೆ, ಇದು ಬ್ಯಾರೆ ಐತಿ, ಇದು ಬ್ಯಾರೆ ಐತಿ ಅಂತ. ಅರಿವು ಮಾತ್ರ ಭಿನ್ನ ಆಗಿಲ್ಲ. ಎಲ್ಲದರಲ್ಲೂ ಅರಿವು ಒಂದೈತಿ. ದೈವ ವಿದ್ಯೆ ಗುರು ಮೂರು ಕೂಡ ಆಧಾರವಾಗಿರುವಂಥದ್ದು ಅರಿವು ಅಂತ ತಿಳ್ಕೊಂಡು ನಾವು ಜಾನರ. ಅರಿವನೇ ಪರಮೋಕ್ಷದಿರವೆಂದು ಗೂರ್ಪಣೆ ಜ್ಞಾನರದಿ. ಅರಿವ ನಾನು ತಿಳ್ಕೊಂಡ ಅದ ಕೊನೆ ಹಂತ. ಅದ ಪರಮೋಕ್ಷದ ಇರು. ಅರಿವು ನಾನಂತ ತಿಳ್ಕೊಂಡ ಕಂಡೆದ ಅಂತ ಅದ ಮೋಕ್ಷ ಅಂತ. ಇದನ್ನು ತಿಳ್ಕೊಂಡು ನಾವು ಜ್ಞಾನರದಿ. ಅರಿವೇ ತಾನೆಂದು ಸಂದೇಹವಿಲ್ಲದಾತನೇ ಜ್ಞಾನದ. ಅರಿವಿನೊಳಗ ಸಂದೇಹ ಮಾಡಂಗಿಲ್ಲಲ್ಲೇ. ಸಂದೇಹ ಮಾಡಿದ್ರು ಚಲೋ ನೋಡಿ ಕಡೆ ಹೋಗ್ಬೋದು. ಸಂದೇಹ ಮಾಡಂಗಿಲ್ಲ. ಅರಿವು ನಂದಿ ಸಂದೇಹ ಏನು ಉತ್ಪನ್ನ ಆಗಂಗಿಲ್ಲ. ಅರಿವ ಶಾಶ್ವತ, ಅರಿವ ನಿಂತೈತಿ, ನಿರ್ಮಲ ಐತಿ, ಅದ ಸದಾನಂದ ಅಂತ ಯಾರು ಗಟ್ಟಿಮುಟ್ಟಾಗಿ ತಿಳ್ಕೊಂತಾರೋ ಅವ್ರು ಜಾಣರು. ಅರಿವಿದು ನಿಜ ಶಂಭುಲಿಂಗವೆಂದಿರ್ಪಣೆ ಜ್ಞಾನರದಿ. ಅರಿವ ಶಂಭುಲಿಂಗ ಅಂತ ಯಾರಿಗೆ ಉಳಿತಾರೋ ಅವ್ರು ಜಾಣರು ದೇವರು. ಲಿಂಗ ಅನುಕೂಲ ಮಾತ್ರ ಬೇರೆ ಆಕಾರ ಕಲ್ಪಿಸೋದಿಲ್ಲ. ಅರಿವ ಅದು ಹೊರಗಿಲ್ಲ. ಅದು ಅರಿವಿನ ತಿಳುವಳಿಕೆಯನ್ನು ಮಾಡ್ಕೊಳ್ಳೋದಕ್ಕೆ ಲಿಂಗ, ಜ್ಞಾನಕ್ಕೆ ಲಿಂಗ ಅಂತಾರೆ. ಅರಿವ ನಾನದನ್ನಂತ ಯಾರು ಗಟ್ಟಿಮುಟ್ಟಾಗಿ ತಿಳ್ಕೊಂಡು ಅದನ್ನು ಒಪ್ಪಂತಾರೋ ಅವ್ರು ಜಾಣರು. ಇದು ಅರಿವಿನ ಇವು ಲಕ್ಷಣಗಳು. ಅರಿವ ಎಲ್ಲದಕ್ಕೂ ಆಧಾರವಾಗೈತಿ. ಅರಿವಿನ ಹೊರತಾಗಿ ಇನ್ನೊಂದು ಯಾವುದಿಲ್ಲ. ಅರಿವಿನೊಳಗೆ ಒಮ್ಮೆಯೂ ಮದುವೆಯಾಗಿಲ್ಲ ಅಂತ ಯಾರು ಗಟ್ಟಿಮುಟ್ಟಾಗಿ ತಿಳ್ಕೊತಾರೋ ಅವ್ರು ಜಾಣಬೇಕಾರೆ. ನಾವು ಶರೀರ ಮನ ಬುದ್ಧಿ ಚಿತ್ತ ಅಂತ ಇವು ನಾನು ತಿಳ್ಕೊಂಡು ಇವು ನಾನಲ್ಲ ಅಂತ ವಿಚಾರದಿಂದ ನೋಡಿ ಕೈ ಬಿಟ್ಟಾಗ ಅರಿವ ನಾನಾಗಿ ಹೋದಾಗ ಪರಮೋಕ್ಷ ಇರು. ಹೊರತಾಗಿ ಇನ್ನೊಂದು ಯಾವುದೂ ಇಲ್ಲ. ಈ ತೋರಿಕೆಗೆ ಆಧಾರವಾಗಿರುವಂಥದ್ದು ಅರಿವು, ತ್ರಿಕೋಟಿಗಳಿಗೆ ಆಧಾರವಾಗಿರುವಂಥದ್ದು ಅರಿವು ಅಂತ ಯಾರು ದೃಢವಾಗಿ ನಿಶ್ಚಯಿಸ್ತಾರೆ ಅವರು ಜಾಗೃತಿ. ಗುರುಗಳ ಮುಖಾಂತರ ಕೇಳಿ ಅರಿವು ನೀನೆಂದು ಸದ್ಗುರು ಕೇಳಿ ತಿಳಿವನೇ ಜ್ಞಾನದ. ಅವ್ರು ಹೇಳ್ತಾರ. ಅವರು ಅದ್ರ ಹೊರತಾಗಿ ಇನ್ನೊಂದು ಏನಿಲ್ಲ ಅಂತಾನೆ ಹೇಳ್ತಾರ. ಅರಿವಿನ ಹೊರತಾಗಿ ಏನಿಲ್ಲ ಅಂತ ಹೇಳ್ತಾರ. ಗುರು ಏನ್ ತಿಳಿಸ್ತಾನ? ಅರಿವಿಲ್ಲ ಇಪ್ಪ, ಅರಿವಿನ ಹೊರತಾಗಿ ಇನ್ನೊಂದು ಯಾವುದು ಇಲ್ಲ. ಅರಿವ ಎಲ್ಲಾ ಸತ್ಕ್ರಿಯೆಗಳಿಗೆ ಆಧಾರ ಐತಿ. ಅರಿವು ಇಲ್ಲ ಅಂದ್ರೆ ಏನು ನಡೆಯುದಿಲ್ಲ. ಅದ ನೀನಿದ್ದಿ ಅಂತ ಹೇಳ್ತಾರ ಅವ್ರು. ಯಾವುದು ಎಲ್ಲವನ್ನು ಅರಿತಿದ್ಯೋ ಅದ ನೀನಿದ್ದಿ ಅಂತ ಹೇಳ್ತಾರ. ನೀನು ಈ ಜಡ ಶರೀರ ನೀನಲ್ಲ, ಮನೋಬುದ್ಧಾದಿಗಳಲ್ಲಿ ನೀನಲ್ಲ. ಇವೆಲ್ಲ ವಿಕಾರಕ್ಕೆ ಒಳಪಟ್ಟದ್ದು. ನೀನು ಅವಿಕಾರ ಇದ್ದಿ ಅಂತ ಅವ್ರು ಗಟ್ಟಿಯಾಗಿ ತಿಳಿಸ್ತಾರಲ್ಲ. ಅದನ್ನು ಯಾರು ತಿಳ್ಕೊಂಡು ಹೋಗ್ಕೊಂತಾರೋ ಅವ್ರು ಜಾಣ. ಅರಿವೇ ಎಲೆ ಅರಿವೇ ನಿನ್ನ ತೆರನರಿಯೇ ಮುಕ್ತಿಯ ಬಹುದು ನಿಶ್ಚಯವಂತೆ. ಅರಿವಿನ ಕುರಿತಾಗಿ ಎಷ್ಟು ಹೇಳ್ತಾರೆ
ಇವ ನೀನದಿ ಅಂತ ನಿಶ್ಚಯಿಸಕ್ಕೆ ಖಾತ್ರಿ ಮಾಡ್ಕೊಳಕ್ಕೆ ಭಾಳ ಅರಿವೇ ಮುಕ್ತಿ ಅವ್ರದ್ದು ನಿಶ್ಚಯ. ಅರಿವಿನ ತೆರನ ಅರಿತೆ ಅಂದ್ರೆ ಮುಕ್ತಿ ನಿಶ್ಚಯನೇ ಐತಿ. ಅರಿವಿನ ತೆರನ ಅರಿವಿನಕ್ಕೆ ನಾವು ಗಮನಕ್ಕೆ ಹೋಗಬೇಕು. ಅರಿವಿನ ತೆರನ ಅರಿತೀವಿ ಅಂದ್ರೆ ಸದ್ಯ ಮುಕ್ತನಾದೀನಿ ಅದನ್ನ ಮಾಡೋ ಕೆಲಸ ಅದನ್ನ ಮಾಡುತ್ತೆ. ಅರಿವೇ ಅರಿವೇ ಮುಕ್ತಿ ಹೌದು ನಿಶ್ಚಯವಂತೆ. ನಾವು ಅದ್ರ ತೆರನ ಅರಿವಿಲ್ಲ. ಯಾವಾಗ ಅದು ಇಲ್ಲಂಗೆ ವಿಚಾರ ಮಾಡುವುದಿಲ್ಲ. ಹೊರಗಿನ ರೂಪಾದಿ ವಿಷಯವೆಲ್ಲವನ್ನು ಕಣ್ತೆರಪಾಗಿ ಸಲೆ ಬೇರೆ 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 ಗೋಚರಿಸುವ ಹೊರಗಿನ ರೂಪಾದಿ ವಿಷಯವೆಲ್ಲವನ್ನು ಹೊರಗಿನ ರೂಪಾದಿ ರೂಪ ರಸ ಗಂಧ ಸ್ಪರ್ಶ ಇವನ್ನೆಲ್ಲವನ್ನು ಬೇರೆ ಬೇರೆ ಸಾಕ್ಷಿಕನಾಗಿ ಅರಿತೀನಿ. ಅದ್ರ ಕೂಡ ಬೇರಿಕೆಯಾಗಿ ಅರಿದಿಲ್ಲ, ಸಾಕ್ಷಿಕನಾಗಿ ಅರಿತೀನಿ. ಹೊರಗಿನ ರೂಪಾದಿಗಳನ್ನ ವಿಷಯಗಳನ್ನ ಎಲ್ಲ ಏನ್ ಮಾಡ್ತೀನಿ ಸಾಕ್ಷಿಕನಾಗಿ ಅರಿತೀನಿ. ಇಂದ್ರಿಯಗಳ ಮುಖಾಂತರ ಅರಿತೀನಿ. ಅದಕ್ಕೆ ಸಾಕ್ಷಿಯಾಗಿದೆ. ಇಂದ್ರಿಯಗಳ ಬಳಕೆಯನ್ನು ಸಂಪರ್ಕ ಮಾಡಿದಾಗ ನೀನು ಸಾಕ್ಷಿ ಇದೆ. ಅದ್ರೊಳಗೆ ಬೆರಿಕೆ ಹಾಕಿಲ್ಲ. ನೀನು ಬೆರಿಕೆ ಹಾಕಿದ್ರೆ ಬೇರ್ಪಡಿಸಕ್ ಸಾಧ್ಯನೇ ಇದ್ದಿಲ್ಲ. ನೀರು ಬೆರಕೆ ಮಾಡಿದ್ರೆ ಹೆಂಗ್ ಬೇರ್ಪಡಿಸಕ್ ಸಾಧ್ಯ ಇಲ್ವೋ ಹಂಗಾಗಿಲ್ಲ. ನೀನು ಬೆರಕೆ ಆಗಿಲ್ಲ. ನೀನು ಸಾಕ್ಷಿ ಅದಿ. ನೀನು ಒಂದರೊಳು ಒಂದಿಲ್ಲದೆಯ ಮೂರು ಅವಸ್ಥೆಯನ್ನು ಹೊಂದದೆ ನಿತ್ಯ ಸಾಕ್ಷಿಕವಾಗಿ ಬೆಳಗುವ. ಒಂದರೊಳಗೆ ಒಂದು ಅವಸ್ಥೆ ಒಳಗೂ ನೀನು ಒಳಗಾಗಿಲ್ಲ. ಯಾವ ಅವಸ್ಥೆ ಒಳಗೂ ನೀನು ಕೂಡಿಕೊಂಡಿಲ್ಲ. ಬೇರೆನಾದಿ ನಿನ್ನ ಸಾಕ್ಷಿನಾದಿ ನೀನು ಕಾಯಮದಿ ಯಾವಾಗಲೂ ಇದ್ದೀನಿ. ಈಗ ನಾವು ಒಂದ್ರೊಳಗೆ ಒಂದು ಬೆರಕೆ ಆದಾಗ ಬೇರ್ಪಡಿಸಕ್ ಆಗ್ಬೋದು. ಬೇರೆ ಬೇರೆ ವಸ್ತು ಬೇರ್ಪಡಿಸಕ್ ಬರ್ತೈತಿ. ಒಂದ ವಸ್ತು ಕುಡಿದು ಅಂದ್ರೆ ಬೇರ್ಪಡಿಸಿ ಹಾಲ್ನಾಗ ಹಾಲು ಕುಡಿದು ಬೇರ್ಪಡಿಸಕ್ ಬರೋದಿಲ್ಲ. ಹಾಲ್ನಾಗ ನೀರು ಕುಡಿದ್ರೆ ಬೇರ್ಪಡಿಸಕ್ ಬರ್ತೈತಿ. ನೀನು ಹಂಗ ಬೆರಕೆ ಆಗಿಲ್ಲ. ನೀನು ಒಂದ್ರೊಳಗೆ ಒಂದ ವಸ್ತುವಿನಲ್ಲಿ ಬೆರಕೆ ಆಗಿಲ್ಲ. ನೀನು ಇರುದ ಒಂದದೇ. ನೀನು ಯಾವಾಗಲೂ ಒಂದೇ. ಕನಸಿನ ನಾವು ಬೇರೆ, ಎಚ್ಚರ ನಾವು ಬೇರೆ, ನಿದ್ದೆ ನಾವು ಬೇರೆ ಆಗಿಲ್ಲ. ನೀನು ಮೂರು ನಾವು ನೀನರಿ ಆದ್ರೂ ಒಂದೇ ಐತವ. ಅವು ಅವಸ್ಥೆಗಳು ಬರ್ತಾ ಹೋಗ್ತವು. ಆದ್ರೆ ಈ ಮಾತ್ರ ಒಂದೇ. ನಾನಾತನು ಭಿನ್ನವಾಗಲು ಅವರ ಕೂಡೆ ಹಾನಿ ಚಲನೆ ಭೇದ ವಿನಿತಿಲ್ಲದೆ ಒಪ್ಪುವ. ನಾನಾತನುಗಳು ಭಿನ್ನವಾಗಲಿ. ಇಷ್ಟೆಲ್ಲ ತನುಗಳದಾವಲ್ಲ ಇವೆಲ್ಲ ಭಿನ್ನವಾಗಲ್ಲ. ಭಿನ್ನ ಅದಾವ. ಇವು ಭಿನ್ನ ಇದ್ರೂ ಕೂಡ ಅರಿವು ಅನ್ನೋದು ಒಂದೇ ಐತಿ. ಅದ್ರ ಕೂಡ ಕುಡಿಲ್ಲವು. ಅರಿವು ಅನ್ನೋದು ಕುಡಿಲ್ಲ. ಅರಿವು ಒಂದೇ ಐತದ. ಅಲ್ಲಿ ಏನು ಇಲ್ಲ ಏನಲ್ಲ. ಬೆರಕೆ ಆದಾಗ ಲಾಭ ಲಕ್ಷಣ. ಬೆರಕೆ ಆಗಿಲ್ಲ. ಹಾಲಿನೊಳಗೆ ನೀರು ಕುಡಿಸ್ದಾಗ ಲಾಭ ಲಕ್ಷಣ. ಬೆರಕಿನಾಗಿಲ್ಲ. ಬಹಳಷ್ಟು ಒಂದ್ ಸ್ವಲ್ಪ ಹಾಲಿನ ನೀರು ಕುಡಿಸಿ ಲಾಭ ಆಗ್ತೈತಿ. 1 ಲೀಟರ್ 2 ಲೀಟರ್ ಮತ್ತು ಲಾಭ ಆಗೈತೆ ಅನ್ನೋದು ಇದ್ದೇ ಇಲ್ಲ. ಈ ಬೆರಕಿನಾಗಿಲ್ಲ. ನೀವು ಲಾಭ ಲಕ್ಷಣ ಇರುತ್ತೆ. ಅದು ಜಿನ ಪಕ್ಷ ಮಾಂಸಾದಿ ಭೂತಾದಿ ಸರ್ಗಾದಿ ಎನಿಪ ಕಾಲದವಳು ಖಂಡಿತವಾಗಿ ಖಂಡಿತವಾಗದೆ ಒಪ್ಪುವ. ಖಂಡಿತಿಲ್ಲ. ದಿನದೊಳಗೆ ಇಲ್ಲ, ಮನುಷ್ಯರೊಳಗೂ ಇಲ್ಲ, ಮಾಸದೊಳಗೂ ಇಲ್ಲ. ಇವ್ರೊಳಗೆ ಅಖಂಡಿತ ಖಂಡಿತಕ್ಕೆ ಒಳಪಟ್ಟಿದೆ. ನೀನು ಸೀಮಿತ ಆಗಿಲ್ಲ. ನೀನು ಆಕಾಶ ಹೆಂಗೆ ಸೀಮಿತ ಆಗಿಲ್ಲೋ ಅದು ವ್ಯಾಪಕ ಐತೆ. ಹಂಗೆ ನೀನು ಖಂಡಿತಕ್ಕೆ ಒಳಪಟ್ಟಿಲ್ಲ. ಅದು
ನಯನ ಮಾನಸ ಜೀವ ದೂರನು ಈಶ ಬ್ರಹ್ಮಮಯವಾದ ಶಂಭುಲಿಂಗದ ನಿಜವೆನಿಸುವ ಈಶ ಬ್ರಹ್ಮ ಮಾನಸ ಜೀವ ದೂರ ಈಶ ಯಾವುದ್ರೊಳಗೂ ಎಲ್ಲರೂ ಶಂಭುಲಿಂಗದ ನಿಜ ಶಂಭುಲಿಂಗದ ಅರಿವಿನ ನಿಜವನ್ನು ನೀನು ಆರತೆ ಅಂದ್ರೆ ನೀನ ಮುಕ್ತದಿ. ಈ ತರ ನೀ ಅರಿತೆ ಅಂದ್ರೆ ನೀ ಮುಕ್ತನಾದಿ. ಈ ತರ ಅದ್ಯಾಕೆ ನಾವು ವಿವೇಕ ಜಾಗೃತಿ ಇಲ್ಲಲ್ರಿ. ವಿವೇಕ ಜಾಗೃತಿ ಇಲ್ಲ. ಅದು ವಿವೇಕವನ್ನು ಜಾಗೃತ ಆದಂಗೆ ಅನಿಸ್ತದೆ ಕರೆ, ಹೇಳುವಾಗ ಅನಿಸ್ತೈತಿ. ಆದ್ರೆ ಹೇಳುವಾಗ ಅನಿಸ್ತೈತಿ, ಆದ್ರೆ ಒಳಗೆ ಮತ್ತು ಗಂಡನ್ಯಾಗ ವಾಸನೆಗಳು ಗಂಡನ್ಯಾಗ ವಾಸನೆಗಳು ಮತ್ತು ಕುಟುಂಬ ಹೇಳ್ತಾವು. ಅಲ್ಲಿ ಗಳಿಗೆಗಿರ್ತಾನ ಅಷ್ಟ ಗಳಿಗೆ ತಲುಪಲಿ ದೊಡ್ಡನಲ್ಲ. ಯಾಕಂದ್ರೆ ಅದು ಸ್ವಭಾವ ಮನುಷ್ಯನ ಸ್ವಭಾವ ದೊಡ್ಡ ಐತೆ. ಅದನ್ನ ಸೀದಾ ಮಾಡಕ್ಕ ಆಗೋದು. ಒಳಗೆ ವಾಸನೆಗಳನ್ನ ಇಟ್ಕೊಂಡು ಕೂತೇವೆ. ಅದು ಯಾವಾಗ ಸೀದಾ ಆಕೈತಿ? ವಾಸನೆಗಳು ಹೋದಾಗ, ವಾಸನೆಗಳು ದೂರ ಆದಾಗ ಅರಿವು ನಾನಂತ ತಿಳ್ಕೊಂಡು ಹೋಗ್ಕೊಂಡು ನಾವು ಅದನ್ನು ಸೀದಾ ಮಾಡಕ್ಕ ವಿವೇಕ ಬಳಸಿಲ್ಲ. ವಿವೇಕ ಬಳಸಿಲ್ಲ. ನಾವು ಏನ್ ಬಳಸಕತ್ತೇವೆ? ಇಂದ್ರಿಯಗಳನ್ನ ಬಳಸಕತ್ತೇವೆ. ಸುಖ ಹೊಂದಬೇಕು ಅಂತ ಇಂದ್ರಿಯಗಳನ್ನ ಬಳಸಕತ್ತೇವೆ. ವಿವೇಕವನ್ನು ಬಳಸಿಲ್ಲ. ವಿವೇಕದಿಂದ ಅದನ್ನ ಕೈ ಬಿಡಾಕತ್ತಿಲ್ಲ. ಅಜ್ಞಾನದಿಂದ ಮತ್ತೆ ಅದ್ರಾಗ ಐತೆ ಅಂತ ಅದಕ್ಕಿದು ಖಾತ್ರಿ ಆಗೋದು. ಬರೇ ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಷ್ಟ ಬರ್ತಾವ. ಅಲ್ಲಿ ಕೂಡ್ಲಿಕ್ಕೆ ಅಷ್ಟ. ಮತ್ತ ಒಳ್ಳೆ ಬಿಟ್ಟು ಕೂಡಲೇ ಮತ್ತ ಮುಗೀತು ಚಲನ. ಆಟ ಬಂದ ಕೂಡಲೇ ಅವ ಚಲೋ. ಅದರೊಳಗೆ ಮತ್ತೆ ಆಸಕ್ತಿ ಎಲ್ಲ ವಿಷಯದಲ್ಲಿ ಇವು ದೂರ ಆಗ್ಬೇಕಂದ್ರೆ ಅದು ತೆರ ನರಿ ಮುಕ್ತಿ ನಿಶ್ಚಯ. ಅರಿವಿನ ತೆರ ನರಿವಲ್ಲಿ ಮುಕ್ತಿ ನಿಶ್ಚಯ ಇಲ್ಲ ಆಗ್ಬೋದು. ಇನ್ನು ಮುಕ್ತನ ಆಗ್ಬೇಕಂದ್ರೆ ಅದು ಯಾವಾಗಿಲ್ಲ ಐತಿ ನೋಡ್ಕೊಂಡು ಅವಾಗ ಐತಿ ಯಾವಾಗಿಲ್ಲ ವಿಚಾರ ಮಾಡಿ ಅವಾಗ ಖಾತ್ರಿ ಆಗ್ತೈತೆ. ಅರಿವು ಅನ್ನೋದು ಯಾವಾಗಲೂ ಐತಿಪ್ಪ. ಅರಿವು ಖಂಡಿತಕ್ಕೆ ಒಳಪಟ್ಟಿಲ್ಲ, ಅದಕ್ಕೆ ಅಖಂಡಿತ ಐತಿ ಅಂದ್ರೆ ಖಾತ್ರಿ ಆಗುತ್ತೆ. ಅವಾಗ ಮುಕ್ತನ ನಾವು ಅನುಭವ ಈ ರೀತಿಯಾಗಿ ನೀ ಅರಿ ಅಂತ ಹೇಳ್ತಾರೆ. ಅರುವೆ ತಾನೆಂದು ನಂಬಿ ನಿಂದುಡೆ ಮುಕ್ತಿ ಬೆರತಿಲ್ಲವೆಂದುದು ನಿಗಮೋಕ್ತಿ. ಅದು ಏನ ನೀನ ಅಂತ ಎಲ್ಲಾ ನಿಗಮಗಳು ಶ್ರುತಿಗಳು ಹೇಳ್ತಾವ. ಅದು ತಾನಂದು ನಂಬಿ ನಿಂದುಡೆ ಮುಕ್ತಿ ಬರತಿಲ್ಲ ಅನ್ನೋದೇ ನಿಗಮೋಕ್ತಿ. ಅದ್ರ ಹೊರತಾಗಿ ಬೇರೆ ಇಲ್ಲ ಅನ್ನೋದ ನಿಗಮಗಳು ಹೇಳ್ತಾವ. ಅದನ್ನ ಹೊರತಾಗಿ ಇನ್ನೊಂದು ಏನು ಇಲ್ಲ ಅಂತಾನೆ ಹೇಳ್ತಾವ. ಅದಕ್ಕೆ ಅರಿವು ನಾನಂದು ನಮ್ದು ನಿಲ್ಲ ಅವ ಮುಕ್ತಿ ಐತಿ. ಬರತಿಲ್ಲ ಅನ್ನೋದೇ ನಿಗಮ. ಅದನ್ನ ಹೊರತಾಗಿ ಇನ್ನೊಂದು ಯಾವ್ದು ಇಲ್ಲ ಅಂತಾನೆ ನಿಗಮಗಳು ಹೇಳ್ತಾವ. ನಿಮ್ಮ ಎಲ್ಲ 4 ವೇದಗಳ ಹೇಳುವ ಅದನ್ನ ಹೇಳ್ತಾವ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಪ್ರಜ್ಞಾನಮಾನಂದಂ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ ಐಮಾತ್ಮ ಬ್ರಹ್ಮ ಅನ್ನುವಂತ ಇದನ್ನ ವಿಚಾರಗಳನ್ನು ಹೇಳ್ತಾವ. ಇನ್ನ ಆಗುವುದಿಲ್ಲ ಅರಿವಿನ ಹೊರತಾಗಿ ಇನ್ನೊಂದು ಏನಿಲ್ಲ ಅಂತಾನೆ ಹೇಳ್ತಾವ ನಿಗಮಗಳು. ಅದಕ್ಕೆ ಅದು ನಾನಂತ ನಮ್ದು ನಿಲ್ಲ. ದೃಢವಾಗಿ ನಮ್ದು ನಿಲ್ಲ ಆ ಮುಕ್ತಿ ನಿಶ್ಚಯನೇ. ನೀನ್ ಏನ್ ತಿಳ್ಕೊಂಡಿ? ಅವರು ಬೇರೆ ಐತಿ, ಅದನ್ನ ಸಾಕ್ಷಾತ್ಕಾರಗೊಳಿಸ್ಕೋಬೇಕು, ಅದನ್ನ ಅದನ್ನ ಕಲ್ಕೋಬೇಕು ಅಂತ ಇದನ್ನ ಮಾಡಂತಿ. ಅರುವ ನೀನದೇ ಅಂತ ನಾನು ಇಲ್ಲ. ಅದ್ರ ನನ್ನ ಹೊರತಾಗಿ ಅರು ಬೇರೆ ಇಲ್ಲ ಅಂತ ದೃಢವಾಗಿ ನಿಶ್ಚಯಿಸಿ ಶ್ರುತಿಗಳು ಅದನ್ನ ಹೇಳ್ತಾವ. ನಿನ್ ಶರೀರ ಅಲ್ಪ ಅರುವನ ನಿನ್ನಿದ್ದೆ ಅಂತ ಹೇಳ್ತಾವ. ಎಲ್ಲವನ್ನು ಅರಿತಕ್ಕಂಥ ಅರುವ ನೀನದಿ ತತ್ವಮಸಿ ಅದೇ ನೀನಿದ್ದಿ ಅಂತ ಹೇಳ್ತೈತಿ. ಯಾವ್ದು ಅಹಂ ಬ್ರಹ್ಮಾಸ್ಮಿ ಅಂತ ಮೊದಲೇ ಹೇಳ್ತಲ್ಲ, ಆ ಮೊದಲೇ ಇದನ್ನ ಹೇಳ್ತೈತಲ್ಲ, ಅದ ನೀನ್ ಇದ್ದಿದ್ದು ನೋಡು.
ಅವಾಗ ಎಲ್ಲಿ ಪ್ರಜ್ಞೆ ಐತಿ ಅಲ್ಲಿ ಆನಂದ ಐತಿ, ಅದ ಬ್ರಹ್ಮ ಅಂತ ಹೇಳ್ತಾರೆ. ಪ್ರಜ್ಞಾನಂ ಆನಂದಂ ಬ್ರಹ್ಮ. ಹೌದಲ್ರಿ? ಮಾತ್ಮ ಬ್ರಹ್ಮ, ಆತ್ಮನ ಬ್ರಹ್ಮ, ಅದ ಶ್ರೇಷ್ಠವಾದದ್ದು ಅಂತ ಅದು ಹೇಳ್ತದೆ. ಅವಾಗ ಇದನ್ನ ನೀ ಅನುಭವಕ್ಕೆ ತಗೊಂಡ್ರೆ ಅವಾಗ ಸರ್ವಂ ಕೆಲವು ಬ್ರಹ್ಮ, ಎಲ್ಲಲ್ಲೂ ಬ್ರಹ್ಮನ ಐತಿ. ಬ್ರಹ್ಮನ ಹೊತ್ತ ಇನ್ನೊಂದು ಏನು ಇಲ್ಲ. ಈ ರೀತಿಯಾಗಿ ಅರವತ್ತು ಆನಂದ ನಮ್ಗೆ ನಿಲ್ಲ, ಅವಾಗ ಮುಕ್ತಿ ಐತಿ. ಇದ್ರ ಬಿಟ್ಟು ಬ್ಯಾರೆ ಇಲ್ಲ ಅಂತ ನಿಗಮಗಳು ಹೇಳ್ತಾವ. ಅದನ್ನ ನಿನ್ನ ಅನುಭವ ಕಚ್ಕೊಂಡು ನೋಡಿದಾಗ ನಿನಗೆ ಖಾತ್ರಿ ಆಗಿರುತ್ತೆ. ಅನುಭವ ಕಚ್ಕೊಳ್ಳಕ್ ಪ್ರಯತ್ನ ಮಾಡಿ ನೀನ್ ಏನ್ ತಿಳ್ಕೊಂಡು ಅನುಭವ ತಗೊಳ್ಳಕ್ಕೆ ಬ್ಯಾರೆ ಇಟ್ಕೊಂಡು ಮಾತಾಡಕತ್ತಿ. ಹೌದಲ್? ಹೊರಗೆ ಹುಡುಕಾಡಕತ್ತಿ, ಬ್ಯಾರದ ಹೊರಗೆ ಇಟ್ಕೊಂಡು ಹುಡುಕಾಡಕತ್ತಿ. ಅದು ಯಾವಾಗ ಸಿಗ್ಬೇಕದು? ಒಳಗೈತಿ, ಅಡಿಗೆ ಮನ್ಯಾಗ ಐತಿ, ಅದನ್ನ ಬಿಟ್ಕೊಟ್ಟು ಹೊರಗೆ ಹುಡುಕಾಡಕತ್ತಿ. ಒಳಗ ನೋಡ್ಕೊ, ಅಲ್ಲಿ ಎಲ್ಲಿ ಇಲ್ದಂಗ ಐತಿ ಅಲ್ಲೇ ಹುಡುಕಿ. ಹೊರಗೆ ಹುಡುಕಿದ್ರೆ ಸಿಗುವುದಿಲ್ಲ. ಅಡಿಗೆ ಮನೆಯನ್ನ ಈ ಕಾನೂನು ವಸ್ತು ಹೊರಗೆ ಬಂದು ಹುಡುಕಾಡಿದ್ರೆ ಯಾವಾಗ ಸಿಗ್ಬೇಕು? ಅಡಿಗೆ ಮನ್ಯಾಗ ಇರ್ತದೆ. ಅದನ್ನ ಬಿಟ್ಕೊಟ್ಟು ಅಂಗಳದಾಗ ಬಂದು ಓನ್ಯಾಗ ಬಂದು ಹುಡುಕಿದ್ರೆ ಯಾವಾಗ ಸಿಗ್ಬೇಕು? ಅದಕ್ಕೆ ನಿನ್ನೊಳಗೆ ನೋಡ್ತಾರೆ. ಅದು ನಮ್ಗೆ ನಿಲ್ಲ. ತನು ಇಂದ್ರಿಯ ಅದು ನಮ್ದು ಬೇಕಂದ್ರೆ ಹೆಂಗ್ ತನು ಇಂದ್ರಿಯಾಳಿ ಹಸುವರ್ಗವನ್ನು ಬಿಟ್ಟು ಮನ ಬುದ್ಧಿ ಹಂತೆಯನ್ನು ಸುಟ್ಟು ಜನಿತ ಭೂತ ವಿಷಯವನ್ನೇ ಬೇರಿಟ್ಟು ಘನ ನಿರ್ಗುಣಾತ್ಮತೆ ಅಳವಟ್ಟು. ಇನ್ನೇನ ಹೆಂಗ ದೇಹ ಇಂದ್ರಿಯಗಳ ಹಸುವರ್ಗವನ್ನು ಬಿಟ್ಟು ಈ ದೇಹ ಇಂದ್ರಿಯಗಳನ್ನ ಪಂಚ ಜ್ಞಾನೇಂದ್ರಿಯಗಳನ್ನ ಬಿಟ್ಟು ಪ್ರಾಣ ವಾಯುಗಳನ್ನು ಬಿಟ್ಟು ಪಂಚವಾಯುಗಳನ್ನ ಅಶ್ವರ್ಗಗಳು ಬಿಟ್ಟು ಮನ ಬುದ್ಧಿ ಅಂತೆಯನ್ನು ಸುಟ್ಟು ಬೇರಿಟ್ಟು ವಿಷಯಗಳನ್ನ ದೂರಾಗಿ ವಿಷಯದ ಮೇಲಿನ ವ್ಯಾಮೋಹವನ್ನು ತೆಗೆದಾಗಿ ನಿರ್ಗುಣಾತ್ಮತೆ ನಿರ್ಗುಣಾತ್ಮತೆ ಶ್ರೇಷ್ಠವಾದಂತ ಯಾವ ಗುಣಗಳಿಲ್ಲದಂತ ವ್ಯಾಪಕವಾದಂತ ನಿಜ ಅಳವಟ್ಟು ಅವಾಗ ನಿಶ್ಚಯ ಅರುವ ನಾನು ಇದು ದೇಹ ಮನೋಬುದ್ಧಿಗಳನ್ನು ಇಟ್ಕೊಂಡು ಜಡಬುದ್ಧಿ ಜಡವರ್ಗದೊಳಗೆ ಇದ್ದುಕೊಂಡಾಗ ಯಾವಾಗ ಅನುಭವ ಕೊಡ್ತಾರೆ? ಇದನ್ನು ದೂರ ಇಟ್ಟಾಗ ಅದು ಅನುಭವ ಕೊಡ್ತಾರೆ. ಇದ್ರೊಳಗೆ ಇದ್ದಾಗ ಯಾವಾಗ ಅನುಭವ ಬರೋದಿಲ್ಲ. ವಿಕೃತಿ ರೂಪ ವಿಶ್ವ ಕುಶವೆಲ್ಲವನ್ನು ದೂರಿ ಇದೆಲ್ಲ ವಿಗ್ರಹವುಳ್ಳಂತ ವಿಕೃತಿ ರೂಪ ವಿಶ್ವ ಕುಶವೆಲ್ಲವನ್ನು ದೂರಿ ಈಶ್ವರ ವಿಷಯವನ್ನು ದೂರಿ ಅಂದ್ರೆ ಇದೆಲ್ಲ ಪ್ರತಿಯೊಂದು ಸಮಾನ ಇರುತ್ತೆ, ಕೈ ಬಿಡುತ್ತೆ. ವಿಶ್ವ ವಿಷಯಗಳೆಲ್ಲ ವಿಶ್ವ ವಿಷಯಗಳು ಈ ತೋರಿದಂತ ತೋರಿಕೆ ಮತ್ತು ಇದರೊಳಗಿರುವಂತ ವಿಷಯಗಳನ್ನ ಎಲ್ಲ ಋಣ ಸಮಾನ ಅಂತ ಕೈ ಬಿಡುತ್ತೆ. ಪ್ರಕೃತಿ ಮಾಯೆಗಳನ್ನು ಮೀರಿ ಪ್ರಕೃತಿ ಮಾಯೆಗಳನ್ನು ಮೀರಿ ಪ್ರಕೃತಿ ಮತ್ತು ಅಜ್ಞಾನವನ್ನು ಮೀರಿ ಸುಕೃತಾದಿ ಕರ್ಮ ವಾಸನ ರಸವಾರಿ. ನೀ ಸುಕೃತಾದಿ ಕರ್ಮಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಪುಣ್ಯ ಸಿಗಲಿ ಅಂತ ಸುಕೃತಾದಿ ಕರ್ಮಗಳನ್ನು ಮಾಡೋದಿಲ್ಲ. ಅದರ ಕರ್ಮ ವಾಸನೆಯನ್ನು ಕೂಡ ನಾಶ ಆಗಿ ಅವಾಗ ಪ್ರಕಟ ಬಿಂದು ಶಿಖರೆಯ ನೀರಿ ಪ್ರಕಟ ಬಿಂದು ಶಿಖರವನ್ನು ಏರಿ ಅವಾಗ ಅದು ನಾನಂತ ನಂಬಕ್ ಬರ್ತದೆ. ಇವನ್ನೆಲ್ಲ ಇಟ್ಕೊಂಡು ಕೂತಾಗ ಯಾವಾಗ ನಂಬುದು? ವಿಶ್ವ ವಿಷಯಗಳು ಇವನ್ನೆಲ್ಲ ಪ್ರಕೃತಿ ಮಾಯೆಯನ್ನ ಒಳಗೆ ಇದ್ದಾಗ ಯಾವಾಗ ಪ್ರಕಟ ಬಿಂದು ಶಿಖರವನ್ನು ಹೌದಲ್ಲ? ಕೆಳಗೆ ನಿಂತು ವರ್ಣನೆ ಮಾಡಾಕ ನಾವು ಬಹಳ ಶ್ರೇಷ್ಠವಾಗಿ ನಾಳೆ ಹಿಮಾಲಯ ಪರ್ವತ ಬಹಳ ಚಂದ ಕಾಣತೈತಿ.
ಮ್ಯಾಲ ಹತ್ತಿದಾಗ ಗೊತ್ತಾಗತ್ತೆ ಅದು ಹೆಂಗೈತಿ ಅನ್ನೋದು. ಮ್ಯಾಲ ಹತ್ತಿದಾಗ ಎಲ್ಲ ಖಾತ್ರಿ ಆಗುತ್ತೆ. ಅವಾಗ ಅದನ್ನ ಮ್ಯಾಲೆ ಹತ್ತು ಅಂತ ಹೇಳ್ತಾರ. ಪ್ರಕಟದಿಂದ ಶಿಖರ ಮೇಲ್ದಾಗ ಅವರು ತಾನಂತ ಖಾತ್ರಿ ಆಗುತ್ತೆ. ಅದನ್ನ ನಂಬೋದಿ. ಅವಾಗ ಮುಕ್ತಿ. ಭಾವ ಕಲ್ಪನೆ ಭೇದ ಬಣ್ಣ ಒಡೆದು ಹೋಗಿ ಭಾವ ಕಲ್ಪನೆಗಳು ಭಾವನೆಗಳು ಕಲ್ಪನೆಗಳು ನಾಶ ಮಾಡುತ್ತೆ. ಜೀವತ್ವವನ್ನು ನೆರೆ ನೀಗಿ ಜೀವಭಾವವನ್ನು ಬಿಡೋದು. ಶರೀರ ನಾನು ಸಾಯ್ತೇನೆ ಹುಡ್ತೇನೆ ಅನ್ನೋ ಭಾವ ಏನಿಲ್ಲ ಅದನ್ನು ಬಿಡು. ನಾ ಹುಟ್ಟವ ಸಾಯುವ ತಿಳ್ಕೊಂಡ್ಬಿಟ್ಟು ಎಲ್ಲ ಅದನ್ನ ಕೈ ಬಿಡೋದು. ಟಿವಿ ಶಂಭು ಲಿಂಗದ ಒಲುಮೆ ಎತ್ತರ ಮಾಡಿ ಕೈವಲ್ಯ ಪಡೆದವನೇ ಯೋಗಿ. ಕೈ ಬಿಟ್ಟು ಅರುಣ ನಾನು ಅದನ್ನ ನಿಶ್ಚಯಿಸಿಕೊಂಡು ನಿಂತೆ ಅಂದ್ರೆ ನಂಬಿ ನಿಂತೆ ಅಂದ್ರೆ ನಾನು ಮುಕ್ತನ ನೀನಲ್ಲಿ. ಅವನ ಯೋಗಿ. ಅವನು ಹೊರತಾದಂತ ಯೋಗಿ ಇನ್ನೊಬ್ರು ಇಲ್ಲ. ಆ ನಿಜ ಸುಖದ ನೆಲೆಯಾಗಿ ನಿಂತಾವ ಅರಿವು ತಾನಂತ ನಂಬಿ ನಿಂತಾವ ಯೋಗಿ. ಅವ ಮುಕ್ತನಾದ. ಆವ ಪುಣ್ಯದ ಫಲವೆಂದು ಕುರುವಿಡಲವುದು ಜೀವ ಭಾವವನ್ನುಳಿದ ನಿಜ ನಿಷ್ಠೆಯ. ನಿಜವಾಗಿ ಅರಿವು ನಾನಂತೆಲ್ಲ ಹೇಳಿದ್ರಲ್ಲ. ಇದನ್ನ ಯಾರು ನಿಶ್ಚಯಿಸಿಕೊಂಡು ನಂಬಿ ನಿಂತಾರೋ ಅವಾಗ ಉದ್ಗಾರ ಬರ್ತಾರ. ಯಾವ ಪುಣ್ಯದ ಫಲವಿತ್ತು ನನಗೆ, ನಾನು ಅರಿವು ನಾನಂತ ತಿಳ್ಕೊಂಡು ಉಳ್ಕೊಂಡೆಲ್ಲ. ಹಿಂದಿನ ಯಾವ ಪುಣ್ಯ ಇತ್ತು ಏನೋ ಈಗ ಹಿಂದ ಅನೇಕ ಜನ್ಮಗಳು ಮಾಡಿದಂತ ಪುಣ್ಯದ ಫಲಕ್ಕೆ ಅನುಸಾರವಾಗಿ ಈಗ ನಾನು ತಿಳ್ಕೊಂಡು ಉಳ್ಕೊಂಡೆಲ್ಲ. ಎಲ್ಲ ಜೀವಭಾವವನ್ನು ಕಳ್ಕೊಂಡು ಅದು ನಾನಂತ ತಿಳ್ಕೊಂಡು ಉಳ್ಕೊಂಡೆಲ್ಲ. ಆವ ಪುಣ್ಯದ ಫಲವಿತ್ತು ಗುರು ಹಿಡಿದು ಜೀವಭಾವವನ್ನು ಕಳ್ಕೊಂಡು ನಿಜ ನಿಷ್ಠೆಯಲ್ಲಿ ನೆಲೆಯಾಗಿ ನಿಂತಲ್ಲ. ಇದರ ಹಿಂದೆ ಯಾವ ಪುಣ್ಯದ ಫಲ ಇತ್ತು ಏನೋ ಅಂತ ಉದ್ಗಾರ ತೆಗೆದು ಅರಸು ನರ್ತಕಿ ತಾಳದಾರಿ ಸೂರಿಗಳನ್ನು ಆವರಿಸಿ ಬೆಳಗುವ ರಂಗದೆಡೆಯ ಸೊಡರಂತೆ ನೆರೆದ ಅಹಮು ಬುದ್ಧಿ ಇಂದ್ರಿಯಾದಿ ವಿಷಯಗಳು ಆ ಚರಣ ಸಾಕ್ಷಿಕ ಚಿತ್ತು ತಾನೆಂಬ ಸುಖವ ಆವ ಪುಣ್ಯದ ಫಲವೆಂದು ಕುರು ಇಡಲು. ನಾನು ಸಾಕ್ಷಿನದೇನಂತ ತಿಳ್ಕೊಂಡು ಈ ದೇಹ ಮನ ಬುದ್ಧಾದಿಗಳಿಗೆ ಸಾಕ್ಷಿ ಅದೇನಂತ ತಿಳ್ಕೊಂಡು ಹೆಂಗ ಅಂದ್ರೆ ತಾಳ ನರ್ತಕಿ ಇವುಗಳೆಲ್ಲ ಸುರುಳಿಗಳನ್ನ ಈ ರಂಗದಲ್ಲಿ ಅಂದ್ರೆ ನಾಟಕ ಆಡೋದ್ನಾಗ ಹೆಂಗ ಒಂದ ದೀಪನ ಎಲ್ಲದಕ್ಕೂ ಬೆಳಗ್ತೈತಲ್ಲ ಹಂಗ ನಾನು ದೇಹ ಮನ ಬುದ್ಧಿ ಚಿತ್ತ ಅಹಂಕಾರಕ್ಕೆ ಎಲ್ಲಕ್ಕೂ ಸಾಕ್ಷಿ ಅದನ್ನಂತ ತಿಳ್ಕೊಂಡೆಲ್ಲ ನನಗೆ ಯಾವ ಪುಣ್ಯದ ಫಲ ಇತ್ತು ಏನೋ. ಇದು ಎಲ್ಲ ಅನುಭವ ಬರ್ಬೇಕಂದ್ರೆ ಹಿಂದಿನ ಜನ್ಮದ ಪುಣ್ಯ ಬೇಕಂದ್ರೆ ಈ ಎಲ್ಲ ಜನ್ಮಕ್ಕೆ ಆಗುತ್ತಲ್ಲ. ಹಿಂದಿನ ಜನ್ಮದ ಅನೇಕ ಸುಖದಾದಿಗಳ ಪುಣ್ಯ ಫಲ ಇದ್ದಾಗ ಈಗ ನಾನಂತೂ ಅದು ನಾನಂತೂ ತಿಳ್ಕೊಳಕ್ ಬರ್ತೈತಿ. ಇದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಅದಕ್ಕೆ ಈಗರ ಪುಣ್ಯ ಮಾಡಿದ್ವಿ ಮುಂದಿನ ಜನ್ಮಕ್ಕೆ ಉಪಯೋಗ ಬರ್ತೈತಿ ಅಂತ ಹೇಳ್ಬೋದು. ಇವು ಮಾಡಾಕವಲ್ಲಿ ನಾವು ತಿಳ್ಕೊಳಕವಲ್ಲಿ ಬರ್ರಿ 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 ತಿಳ್ಕೊಬರ್ರಿ ಅಂತಂದ್ರೆ ಬರುವಲ್ಲಿ ನಾವು. ಯಾಕ್ರಿ ಅವ್ರ ಬ್ಯಾಪ ದೊಡ್ಡದಾಗ ಬಿಗದಾಗತ್ತ ಮಂಗ್ಯ. ಆ ಮಂಗ್ಯ ಕಾಯಿದ ದೊಡ್ಡ ಜನ ಇರ್ತೈತಿ. ಈ ದೇಹ ಮನ ಬುದ್ಧಿ ಚಿತ್ರ ಬಿಗಾಡ್ತಕ್ಕಂಥ ಮನಸ್ಸನ್ನ ನಿಲ್ಸೋದು ದೊಡ್ಡ ಕಠಿಣ ಐತಿ. ಅದನ್ನ ನಿಲ್ಸಾಕ ಪುಣ್ಯ ಬೇಕಲ್ಲ. ಸೈತಿಸಲಾಗದು ನಿಮಿಷಾರ್ಧದಲ್ಲಿ ಜಿಗದಾಡಾಗತ್ತ ಹಂಗೆ. ಏನು ಸಮಾಧಾನ ಇಲ್ಲ ಅದಕ್ಕೆ. ಅದಕ್ಕೆ ಪುಣ್ಯ ಬೇಕಲ್ಲ. ಆ ಪುಣ್ಯದ ಫಲ ಅರಿಯಲು ಯಾವ ಪುಣ್ಯ ಇತ್ತು ಏನೋ ನನಗೆ ಹಿಂದಿನ ಜನ್ಮದ ಪುಣ್ಯ. ಈಗ ನಾನು ಸಾಕ್ಷಿಯಲ್ಲಿ ತಿಳ್ಕೊಂಡೆಲ್ಲ. ಇದು ದೇಹ ಮನ ಬುದ್ಧಿ ಚಿತ್ತ ಎಲ್ಲಕ್ಕೂ ಸಾಕ್ಷಿ ಅದೇನೆ ಅಂತ ತಿಳ್ಕೊಂಡೆಲ್ಲ. ಹೆಂಗ ರಂಗರಡೆ ಬೆಳಗತಕ್ಕಂಥ ಸೊಡಲು
ಏನೈತಲ್ಲ ಎಲ್ಲರಿಗೂ ಒಂದೇ ಐತಂತ ತಿಳ್ಕೊಂಡಲ್ಲ ನನಗೆ ಯಾವ ಪುಣ್ಯದ ಫಲ ಐತೆ ಹೌದು ಪುಣ್ಯ ಫಲ ಬೇಕಲ್ಲ ಅದಕ್ಕೆ ಈಗ ಪುಣ್ಯ ಮಾಡಿ ಅದು ಮುಂದಿನ ಜನ್ಮಕ್ಕೆ ಬರ್ತೈತಿ ಮುಂದೆ ನಾನಂತೂ ನಾನು ಯಾರು ಅಂತ ತಿಳ್ಕೊಳಕ ಅದು ಅನುಕೂಲಕ್ಕೆ ನಾವು ಪುಣ್ಯ ಮಾಡ್ರಿ ಅಂದ್ರೆ ಎಲ್ಲರೂ ಮಾಡೋದಲ್ಲ ಎಲ್ಲರ ಹೋಗಿ ತೀರ್ಥ ಕ್ಷೇತ್ರಗಳಲ್ಲಿ ಕೊಡೋದಲ್ಲ ಜೀವನಗಳು ಎಲ್ಲಿರ್ತಾರೋ ಅಲ್ಲಿ ಸಂತೋಷಗಳನ್ನ ಉಂಟು ಮಾಡುವಂತ ಆಚರಣೆ ಸತ್ಪಾತ್ರತೆ ಇರ್ಬೇಕಲ್ಲ ಸತ್ಪಾತ್ರತೆ ಇಲ್ಲ ಕೊಟ್ಟಂತ ದಾನ ಇನ್ನು ನೀ ಆ ಪಾಪಕ್ಕೆ ನೀ ಗುರಿ ಆಗ್ಬೇಕೈತಿ ಪುಣ್ಯ ಬರ್ಬೇಕಂದ್ರ ಸತ್ಪಾತ್ರ ಇರ್ಬಿಡು ಪಾಪ ಬರ್ಬೇಕಂದ್ರೆ ನೀ ಪಾತ್ರ ನೋಡ್ಲು ಕೊಟ್ಟದ್ದು ಏನ್ ಬರ್ತೈತಿ ಪಾಪನ ಬರ್ತೈತಿ ಎಲ್ಲ ಹೇಳಿದ್ರೆ ಅವ್ರು ಕನ್ಯೆ ಕೊಡ್ಬೇಕಂದ್ರೆ ಹಂಗ ಕೊಟ್ಬಿಡ್ತೀರಿ ನೀವು ಯಾಕ್ರಿ ಹೇಳೋಡ್ರಿ ಕನ್ಯೆ ಕೊಡ್ಬೇಕಂದ್ರೆ ಹಂಗ ಕೊಟ್ಬಿಡ್ತೀರಿ ನೀವು ಎಲ್ಲಾ ಪಾತ್ರ ನೋಡಿ ಅವನ್ನೆಲ್ಲ ಯೋಗ್ಯದನೋ ಹೆಂಗದನೋ ನೋಡಿ ಕೊಟ್ಬಿಡ್ತೀರಲ್ಲ ಹಂಗೆ ಇನ್ನೂ ಏನೋ ಒಂದು ವಿಷಯದನ್ನ ಒಂದು ನಾವು ರೂಪಾಯಿ ಕೊಡ್ಬೇಕಂದ್ರು ವಿಚಾರ ಮಾಡ್ಬೇಕಂದ್ರೆ ಅದು ಅವ್ನಿಗೆ ಅದ್ರ ಸದುಪಯೋಗ ಆಕೈತೋ ಸದುಪಯೋಗ ಮಾಡ್ಕೊಂತಾನೋ ದುರುಪಯೋಗ ಮಾಡ್ಕೊಂತಾನೋ ಅಂತ ವಿಚಾರ ಮಾಡಿ ಅದನ್ನ ಕೊಟ್ಟಾಗ ಅದು ಸದುಪಯೋಗ ಆದ್ರೆ ನಿಮಗೆ ಪುಣ್ಯ ಬರ್ತದೆ ಅದು ದುರುಪಯೋಗ ಆದ್ರೆ ಪಾಪ ಪಾತ್ರತೆ ನೋಡಿ ಕೊಡು ಅವಾಗ ಆ ಪುಣ್ಯ ಫಲ ಇತ್ತಂದ್ರೆ ನೀನು ಇದನ್ನ ತಿಳ್ಕೊಳಕ್ ಬರ್ತದೆ ಜೀವಿಗಳನ್ನ ಸಂತೋಷಗೊಳಿಸು ಆ ಪಾತ್ರತೆಯನ್ನು ನೋಡಿಕೊಡು ಪಾಟ್ ತುಂಬ ಬುಗ್ಗೆ ಹಾಕಿರಿ ಏನ್ ಮಾಡುದು ನಾವು ಪುಣ್ಯ ಬರೋದಿಲ್ಲ ಜೀವಿಗಳದಾರ ಸಂತೋಷಗೊಳಿಸ್ಬೇಕು ತಡಿ ಅಂತೇಳಿ ಪಾಟ್ ತುಂಬೈತೆ ಅವಾಗ ಹುಗ್ಗಿ ಓದ್ ಹಿಡಿಯೋದು ಪಾಪ ಅಲ್ಲ ಅದು ಪಾಟ್ ಒದ್ದಾಡ್ತದೆ ಆಮೇಲೆ ಕೊಡೋಂಗಿಲ್ಲ ಹೋಗ್ರಿ ಅಂತಂದ್ರೆ ಇದೆ ಇದು ಪಾಟ್ ತುಂಬಿರ್ತೈತಿ ಇದಕ್ಕೆ ಕೊಡುದು ಅದಕ್ಕೆ ಸತ್ಯಮ್ಮಿ ಸೇರ್ತಪ್ಪ ಆಗ್ಬಾರ್ದು ಎಮ್ಮಿ ಜೋಪಾನ ಮಾಡೋಂಗಿಲ್ಲ ಯಾಕೆ ಸತ್ಯಮ್ಮಿದ ಹೋಗ್ಬೇಕು ಅಂತ ಕುಂದಿದ್ರೆ ನಮ್ಮ ಹೆಣ್ಣ 6 ಲೀಟರ್ ನೀರು ಆಹಾರ ಕೊಡ್ತಿರ್ತೀವಿ ಅದನ್ನ ಹೋಗ್ಬೇಕು ಅಂತ ಇದ್ದೊಮ್ಮೆ ಮೇವ ಹಾಕಿ ಮೇಸಿದ್ರೆ ಅದು ಕೊಡ್ತೈತಿ ಅದಕ್ಕೆ ಮೆಸಂಗಿಲ್ಲ ಅದಕ್ಕೆ ಹಿಂದಿನ ನೇಮ್ ಭಾಳ ಚಲೋ ಐತ್ರಿ ನಮ್ದು ಇದಕ್ಕೆ ಮೇವ ಹಾಕೋಂಗಿಲ್ಲ ಹೌದಲ್ಲ ಹಂಗ್ ಮಾಡಿದ್ರೆ ಎದಕ್ಕೆ ಬರ್ತೈತಿ ಅದಕ್ಕೆ ಪಾತ್ರತೆ ನೋಡಿ ದಾನವನ್ನು ಮಾಡೋ ಅಲ್ಲಿ ಪುಣ್ಯ ಸಿಗ್ಬೇಕು ನಿನಗೆ ಆ ಪುಣ್ಯ ಏನ್ ಮಾಡ್ತದೆ ನಿನ್ನ ಇಲ್ಲಿಯೇ ಕರ್ಕೊಂಡು ಹೋಗ್ತೈತಿ ಅದಕ್ಕೆ ಅದು ನಾನು ತಿಳ್ಕೊಳಕ್ ಇಲ್ಲ ತಿಳ್ಕೊಳಕ್ ತಿಳಿಸ್ತದೆ ಇಲ್ಲಾಂದ್ರೆ ಪಾತ್ರತೆ ನೋಡಿ ಪುಣ್ಯ ಮಾಡಲಿಲ್ಲ ಅಂದ್ರೆ ನೀವು ಆ ಪಾಪದೊಳಗೆ ನೀವು ಭಾಗಿಯಾಗಬೇಕು ಹೌದಲ್ಲ ಹಂಗ ನಾವು ಏನೋ ಒಂದು ಮಗಳ ಕೊಡ್ಬೇಕ ಹಂಗ ಕೊಟ್ಟು ಬರ್ಬೋದು ಎಲ್ಲಾ ವಿಚಾರ ಮಾಡಿ ಕೂಲಂಕುಷವಾಗಿ ವಿಚಾರ ಮಾಡಿ ಅಲ್ಲಿ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಇದ್ರು ಮಾತ್ರ ಹೊರಗಡೆ ಮಾಡ್ಕೊಂತೀವಿ ಹೌದಲ್ಲ ಹಂಗ ಏನು ಪಾತ್ರತೆಯನ್ನು ನೋಡ್ಕೊಂಡು ಕೊಡ್ಬೇಕೆ ಈಗ ಜೀವಗಳನ್ನು ಸಂತೋಷಗೊಳಿಸುವಂತ ಹೇಳ್ಕೊಳ್ಳಿ ಎಲ್ಲಾ ಜೀವಗಳು ಅಲ್ಲಿ ಇದನ್ನ ಪಾತ್ರ ನೋಡಿದ್ರೆ ಕೊಟ್ಟೆ ಅಂದ್ರೆ ಸಂತೋಷ ಬರ್ತದೆ ಯಾಕೆ ವೇಷಗಳನ್ನ ಹಾಕಿರ್ತಾರ ಹೌದಲ್ರಿ ನಾಟಕ ಮಾಡ್ತಾರ ನಾಟಕ ಮಾಡಿ ಏನ್ ಮಾಡ್ತಾರ ಅದಕ್ಕೆ ಅದನ್ನ ಮಾಡಕ್ ಪರಿಶೀಲನೆ ಮಾಡೋದು ಅದಕ್ಕೆ ಯೋಗ್ಯದನೋ ಅಯೋಗ್ಯದನೋ ಅನ್ನೋದನ್ನ ವಿಚಾರ ಮಾಡಿ ಆ ಯೋಗ್ಯದಲ್ಲಿ ನೀ ಅದನ್ನ ಮಾಡಿದಾಗ ಅದ್ರ ಲಾಭ ಕಟ್ತದೆ ಆ ಲಾಭ ಏನ್ ಮಾಡಕ್ ನಿನ್ನನ್ನು ನೀವು ಇದನ್ನ ಮಾಡೋದು ಅವಾಗ ನಾನು ನಿಮ್ಗೆ ಯಾವ ಜನ್ಮದ ಪುಣ್ಯ ಇರ್ತದೇನೋ ನಾನು ಇನ್ನು ಎಷ್ಟು ಜನ್ಮದೊಳಗೆ ಇದನ್ನು ತಿಳ್ಕೋಬೇಕಂತೇಳಿ ಪುಣ್ಯ ಮಾಡಿದ್ರು ಏನೋ ಈಗ ಹತ್ತೈತಿ ಅವಾಗ ನಾನು ಈ ಸಾಕ್ಷಿ ಅಂತ ತಿಳ್ಕೊಂಡು ಉಳ್ಕೊಂಡಲ್ಲ ನನಗೆ ಯಾರ ಪುಣ್ಯ ಇತ್ತು ಯಾವ ಜನ್ಮದ ಪುಣ್ಯ ಇತ್ತು ಹೌದಲ್ಲ ಸಂಘದಲ್ಲಿ ಬರೋದು ಸೊಡ ಅಂತೆ
ಇವ ನರಕ್ಕೆ ನರ್ತಕ್ಕೆ ಅದನ್ನ ಇವ್ ಕಡಿಮೆ ಬೆಳಕ್ ಬೆಳಸ್ಬೇಕು, ನಾವು ತಾಳದಾರಿ ಅದನ್ನ ಇವ್ ಜಾಸ್ತಿ ಬೆಳಕ್ ಹಿಂಗೇನಿಲ್ಲ ಇಲ್ಲ ಅದಕ್ಕೆ ಒಂದ ಸಮಾನವಾಗಿ ಅದು ಒಂದ ತರ ಐತಿ. ಹಾಗೆ ದೇಹಕ್ಕೆ, ಮನಕ್ಕೆ, ಬುದ್ಧಿಗೆ, ಚಿತ್ತಕ್ಕೆ ನಾನು ಎಲ್ಲದಕ್ಕೂ ಸಾಕ್ಷಿ ಅದೇ ನಾನು ಅಂತ ತಿಳ್ಕೊಂಡಿಲ್ಲ. ಅದಕ್ಕೆ ನನಗೆ ಯಾವ ಮನೆಯ ಕಂಡಿಯೋಳು ಐದಿದ ದಿನ ಕಿರಣದಲ್ಲಿ ಕರವನ್ನು ಚಲಿಸಿ ನೇಸರು ಚಲಿಸಿತೆಂಬಂತೆ ಜನನಾದಿ ವಿಕೃತಿ ಜೀವನ್ಗೆ ತೋರಿದೋಳು ಅದನ್ನು ತನಗೆ ನಿಜವೆಲ್ಲವೆಂದು ಅರಿದ ಪರಿಣಾಮವ. ಕಿರಣದೊಳಗೆ ಕರವನ್ನು ಚಲಿಸಿದ್ರ ಜೋಗಾನ ಕಳಕ ಓಡಾಡಬೇಕು ಅನಿಸ್ತದೆ. ಇದು ಅಜ್ಞಾನದಾಗಿತ್ತು, ಅಜ್ಞಾನದಾಗಿತ್ತು. ಈಗ ನಾನು ಇವರು ಜನನಾದಿ ಜೀವನ್ಗೆ ತೋರಿದೊಡೆ ತೋರಿದೊಡೆ ಅವು ನನಗೆ ಅದಾವಂತ ಮೊದಲೇ ತಿಳ್ಕೊಂಡಿದ್ದೆ. ಈಗ ನಾ ಏನ್ ತಿಳ್ಕೊಂಡೆ, ಅವು ನನ್ನ ಸಂಬಂಧದಿಂದ ನಾನು ಜನನಾದಿ ವಿದುರನು ಅಂತ ತಿಳ್ಕೊಂಡಿಲ್ಲ. ಅದಕ್ಕೆ ನನಗೆ ಯಾವ ಅಜ್ಞಾನ ಇದ್ರೊಳಗೆ ಬಾಲ್ಯಕ್ಕೆ ಇದ್ರೊಳಗೆ ಬಸ್ನಾಗ ಕುಂತ್ಕೂಲೆ ಗಿಡ ಮರನ ಓಡಾಕಿರ್ತಾವ. ಬಸ್ ಓಡೋದು ತಿಳ್ಕೊಲ್ಲ, ಬಸ್ ಓಡಾಕತ್ತ ತಿಳ್ಕೊಂಡಿಲ್ಲ. ಅವ್ನು ಗಿಡ ಮರನ ಓಡಾಕಿರ್ತಾವ ಅಂತ ನಾವು ಗಿಡ ಓಡಾಕತ್ತ ಗಿಡ ಓಡಾಕತ್ತ ಅಂತ ನಾವು ಅಜ್ಞಾನ ಅಂತಲ್ಲೇ. ಜ್ಞಾನ ಆದ್ಮೇಲೆ ಬಸ್ ಓಡಾಕತ್ತ. ಹಂಗೆ ನಾನು ಇದನ್ನು ತಿಳ್ಕೊಂಡಿಲ್ಲ. ಜನ್ಮಾದಿ ವಿಕೃತಿಗಳು ನನಗಿಲ್ಲ. ಜನ್ಮಾದಿ ವಿಕೃತಿಗಳು ಶರೀರಕ್ಕೆ ಸಂಬಂಧಪಟ್ಟದ್ದು. ನಾನು ಜನನಾದಿ ರೈತನದೇನಲ್ಲ, ಹುಟ್ಟು ಸಾವುಗಳಿಂದ ದೂರಲ್ಲಿ. ಅಶ್ವತ್ವಶಗಳು ನನ್ನ ಸಂಬಂಧ ಇಲ್ಲ, ಹುಟ್ಟು ಸಾವುಗಳು ನನ್ನ ಸಂಬಂಧ ಇಲ್ಲ, ಸುಖ ದುಃಖಾದಿಗಳು ನನ್ನ ಸಂಬಂಧ ಇಲ್ಲ, ಹರ್ಷ ಭೂಮಿಗಳು ನನಗೆ ಸಂಬಂಧ ಇಲ್ಲದು ಅಂತ ತಿಳ್ಕೊಂಡು ಉಳ್ಕೊಂಡೆಲ್ಲ. ನನಗೆ ಯಾವ ಪುಣ್ಯ ಬೆಳಗು ಕತ್ತಲೆಗಳನ್ನು ತಲೆದೊಡೆ ಆಗಸದ ನಿರ್ಮಳವು ಅಳಿಯದಂತೆ ಒಪ್ಪುವ ಅರಿವು ಮರೆವುಗಳ ಬಳಕೆಗೆ ಆಶ್ರಯವೆನಿಸುತ್ತ ಅವರೊಡನೆ ಬೆಳೆಸದ ಅವರಳ ಶಂಭುಲಿಂಗ ತಾಣಾದ ಸಂಪದವ. ಬೆಳಕು ಕತ್ತಲೆ ಆದ ಆಕಾಶಕ್ಕೆ ಏನಾದ್ರು ಮಣ್ಣಿನಷ್ಟು ಉಂಟಾಗಿರ್ತದೆ, ಏನೂ ಆಗಿಲ್ಲ. ಆಕಾಶಕ್ಕೆ ನಿರ್ಮಲನ ಐತದ. ಬೆಳಕಾದಾಗ ಸ್ವಚ್ಛ ಐತಿ, ಕತ್ತಲಾದಾಗ ಮಲಿನ ಆಗೈತಿ ಅನ್ನೋದು ಇಲ್ಲೇ ಇಲ್ಲ. ಬೆಳಕು ಕತ್ತಲೆ ತಳದೊಡೆ ಆಕಾಶ ಏನೂ ಆಗಿಲ್ಲ. ಹಂಗ ಅರಿವು ಮರೆವುಗಳು ಆದ್ರೆ ನನಗೇನು ಆಗಿಲ್ಲ. ನನಗೆ ಏನೂ ಆಗಿಲ್ಲ. ಅರಿವು ಮರೆವುಗಳು ಎದಕ್ಕದಾವ? ಬುದ್ಧಿಗದಾವ. ನನಗೆ ಸಂಬಂಧ ಇಲ್ಲ. ಅದು ಬುದ್ಧಿ ಗುಣ ಅದ. ಸುಖ ದುಃಖಾದಿಗಳು ಮನುಷ್ಯನ ಗುಣಗಳು. ಅರಿವು ಮರೆಗಳು ಬುದ್ಧಿ ಗುಣ. ಹೌದಲ್ರಿ? ನೆನಪು ಮಾಡುವ ಇಟ್ಕೊಳ್ಳೋದು ಮರಿದು ಇದ್ದದು ಚಿತ್ತದ್ದು ನನಗೆ ಸಂಬಂಧ ಇರುತ್ತೆ. ನಾನು ಬೇರೆ ಮನೆಯಲ್ಲಿ ಸಾಕ್ಷಿ ಅದೇನೆ ಅಂತ ತಿಳ್ಕೊಂಡಿಲ್ಲ. ನಾನು ಗುರು ಶಂಭುಲಿಂಗನ ನಾನು ಅದೇನೆ ಅಂತ ತಿಳ್ಕೊಂಡು ದೃಢವಾಗಿ ತಿಳ್ಕೊಂಡಿಲ್ಲ. ನನಗೆ ಯಾವ ಪುಣ್ಯದ ಫಲ ಇತ್ತು ನಾವು ಆ ಪ್ರಯತ್ನ ಮಾಡಿ ಆ ಸ್ಥಿತಿ ಮುಟ್ಟಬೇಕು. ಅರಿವಿನ ಕುರಿತಾದಂತ ವಿಚಾರಗಳು ನನ್ನೊಳಗೆ ಮಾಡ್ಕೊಂಡು ನಾನು ಅದು ಸ್ವಲ್ಪ ಹೋದಾಗ ಅದು ಈ ಹೌದು. ನಮ್ಗೆ ಯಾವ ಪುಣ್ಯದ ಫಲ ಇತ್ತು ಏನೋ, ಹಿಂದಿನ ಜನರು ಯಾವ ಪುಣ್ಯದ ಫಲ ಇತ್ತು ಏನೋ, ಈಗ ನಮಗೆ ಇದು ಲಭಿಸ್ತಲ್ಲ. ನಮಗೆ ಹೌದು, ನಮಗೆ ಏನು ಪುಣ್ಯ ಮಾಡಿಲ್ಲ, ಅದಕ್ಕೆ ಇದು ಗಟ್ಟಿಯಾಗಿ ಉಳಿವಲ್ಲ. ಈ ಮುಂದೆ ಉಳಿಬೇಕಂದ್ರೆ ಈಗ ಪುಣ್ಯ ಮಾಡ. ಅದಕ್ಕೆ ದುಡಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡುವ. ಪುಣ್ಯ ಮಾಡಬೇಕು. ಇದಕ್ಕೆ ನೀತಿ ಇಲ್ಲ. ನಾವು ನೀವು ಪುಣ್ಯ ಲಭಿಸ್ಬೇಕಂದ್ರೆ ಮೊದಲೇ ನೀತಿ ದುಡಿತ ಕರ್ಮಗಳನ್ನ ಇದನ್ನು ಮಾಡು. ಒಂದೇ ಅಂತ ಮುಂದೆ ನಾ ಸಾಕ್ಷಿ ಅಂತ ತಿಳ್ಕೊಂಡು ನಾವು ಸ್ವಲ್ಪ ಅದು ಬಿಟ್ಕೊಟ್ಟು ಎಲ್ಲರ ಕಲ್ಲು ಕಟ್ಟಿ ನಡ್ಕೊಂಡೆ ಜಡಲ್ತಿ ನಡ್ಕೊಂಡ ಏನು ಮಾಡೋದು? ಹೌದು, ಅದನ್ನ ನಿನಗೆ ತಿಳಿಸ್ಕೊಡ್ಲಾರ್ದು
ನೀ ಸಾಕ್ಷಿನಾದಿಲ್ಲ ಅದನ್ನ ನೀನದಿ ನೀನು ಜನ್ನಾದಿ ರೈತನದಿ ಅಂತ ತಿಳಿಸ್ಬಿಡೋದು. ನಾವು ಏನು ತಿಳ್ಕೊಂಡು ನಾವು ಏನದೇವ ಅನ್ನೋದನ್ನ ಅನುಭವಕ್ಕೆ ಬರ್ಬೇಕಂದ್ರೆ ನಾವು ಅಂತ ವಿಚಾರಗಳಲ್ಲೇ ನಾವು ಹೋದಾಗ ಅದಕ್ಕೆ ಅಲ್ಲಿ ಹೋಗ್ಬೇಕಂದ್ರೆ ಪುಣ್ಯದ ಫಲ ಬೇಕು. ಪುಣ್ಯ ಫಲ ಇದ್ದಾಗ ಅಲ್ಲಿ ಓದಾಡಿಸ್ತಾರೆ. ಪುಣ್ಯ ಫಲ ಇಲ್ಲ ಅಂದ್ರೆ ಇಲ್ಲಿ ಓದಾಡಿಸ್ಬೋದು. ಅದಕ್ಕೆ ಪುಣ್ಯ ಮಾಡಕ್ ಚಾಲು ಮಾಡಿ. ಯಾಕಂದ್ರೆ ನೀ ಬಯಸೋದು ಏನ್ ಬಯಸಾಕತ್ತಿ? ಹಿತನ ಬಯಸ್ತಿಯಲ್ಲ. ಪ್ರತಿಯೊಬ್ಬರಿಂದನೂ ಹಿತನ ಬಯಸ್ತೀನಿ. ನೀನ್ ಇನ್ನೊಬ್ರಿಗೆ ಹಿತ ಮಾಡಿದ್ರ ನಿನಗೆ ಇನ್ನೊಬ್ರು ಹಿತ ಮಾಡ್ತಾರ. ನೀ ಏನ್ ಕೊಡ್ತಿ ಅದು ನಿನ್ನ ಸಿಗ್ತದೆ. ನೀ ಬಯಸೋದು ಹಿತ, ಇನ್ನೊಬ್ಬರಿಗೆ ಕೊಡೋದು ದುಃಖ ಅಂದ್ರೆ ನಿನ್ಗೆ ಯಾವಾಗ ಹಿತ ಅಲ್ಲ, ಸುಖ ಯಾವಾಗ ನಿನ್ನ ಸಿಗುದು. ಅದಕ್ಕೆ ನೀ ಇನ್ನೊಬ್ಬರಿಗೆ ಸುಖವನ್ನು ಉಂಟು ಮಾಡೋ ನಿನ್ನ ಸುಖ ಸಿಗುತ್ತೆ. ಅದಕ್ಕೆ ಕೆಲವು ಕಾಯದ ಸಫಲತೆ ಪಾದಹಿತ ಅಂತೀವಿ. ಪಾದಹಿತದೊಳಗೆ ನಿನ್ನ ಹಿತ ಆಗಲಿ. ಯಾಕಂದ್ರೆ ನೀ ಬಯಸೋದೆಲ್ಲ ಹಿತನ ಬಯಸಾಕತ್ತಿಲ್ಲ. ಇನ್ನೊಬ್ಬರಿಂದ ಇನ್ನೊಂದು ವಿಷಯದಿಂದ ಹಿತವನ್ನ ಬಯಸಾಕತ್ತೀನಿ. ಆದ್ರೆ ನೀನು ಉಳಿಕೋಬೇಕಂದ್ರೆ ನೀ ಇನ್ನೊಬ್ಬರಿಗೆ ಹಿತ ಮಾಡಕ್ ಚಾಲು ಮಾಡು. ಈ ಸದ್ಯ ಚಾಲು ಮಾಡಿದ ಅಂದ್ರೆ ಈಗ ಸದ್ಯ ಸಿಗ್ತದೆ. ನಾವು ತಿಳ್ಕೊಂಡು ಎಲ್ಲರಿಂದ ನನ್ನ ಹಿತ ಆಗಲಿ, ನಾನ್ ಮಾತ್ರ ಯಾರು ಹಿತ ಆಗಿದ್ರು ನಡೀತೈತಿ ಅಂತ ತಿಳ್ಕೊಂಡು ಹೌದು ಅದು ಬರೋದು. ನೀ ಹಿತ ಮಾಡಾಕತ್ತೆ, ಇನ್ನೊಬ್ರಿಗೆ ಹಿತ ಮಾಡಾಕತ್ತಾಗ ಹಿತ ನಿನಗಾಗಿರ್ತೀವಿ. ಅದನ್ನ ಮಾಡೋದು ಇನ್ನೊಬ್ರಿಗೆ ಕೆಟ್ಟ ಆಗಲಿ ಅಂತ ಒಳಗೆ ವಿಚಾರ ಮಾಡೋದು, ನನಗೆ ಒಳ್ಳೇದಾಗತ್ತ ಬಯಸೋದು ಅಂದ್ರೆ ಯಾವಾಗ ಸಾಧ್ಯ? ಹೌದು. ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಒಳಗೆ ಮನಸ್ಸಿನ ಭಾವನೆ ಮಾಡೋದು ನಿನಗೆ ಒಳ್ಳೇದಾಗಿರ್ತದೆ. ಮೂರು ತನು ಬಿಡಿದು ತೋರುವ ಮೂರು ಅವಸ್ಥೆಗಳಿಗೆ ಒಳಗಾಗದೆ, ಮೂರು ಗುಣವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯೇಕ ಆತ್ಮ ತಾನೆಂದು ಅರಿದ ಮೇಲೆ ಭವಮಾಲೆಯುಂಟೆ. ಮೂರು ತನು ಬಿಡಿದು ಮೂರು ಗುಣಗಳ ಒಳಗಾಗದೆ, ಮೂರು ಅವಸ್ಥೆಗಳು ಬೇರೆ ಇದ್ದು ನಾನು ತಿಳ್ಕೊಂಡ ಬಹುಮಾನ ಪ್ರತ್ಯೇಕಾತ್ಮನೇ ನಾನು ಅಂತೇಳಿ ನನ್ನ ಬಹುಮಾನ ಉಂಟೆ. ಮೂರು ಶರೀರ, ಜಡ, ಸೂಕ್ಷ್ಮ, ಕಾರಣ ಶರೀರ. ಮೂರು ಶರೀರಗಳು ನಾನಲ್ಲ, ಮೂರು ಗುಣಗಳು ನನ್ನ ಸಂಬಂಧ ಇಲ್ಲ. ಸತ್ವ, ರಜೋ, ತಮೋ ನನ್ನ ಸಂಬಂಧ ಇಲ್ಲ. ಮೂರು ಅವಸ್ಥೆಗಳು ಅದರ ಸಂಬಂಧ ಇಲ್ಲ. ಜಾಗ್ರ, ಸ್ವಪ್ನ, ಸುಸುಪ್ತಿ ನನ್ನ ಸಂಬಂಧ ಇಲ್ಲ. ನಾನು ಅದಕ್ಕೆ ಪ್ರತ್ಯೇಕಾತ್ಮನೇ ತಿಳ್ಕೊಂಡು ಬಹುಮಾನ ಇಲ್ಲ. ಬಹುಮಾನ ಇಲ್ಲ. ಮೂರು ಶರೀರದ ಬಗ್ಗೆ ಹೇಳ್ತಾರೆ. ಕರಣ ಒಯ್ದು ಇಂದ್ರಿಯ ದಶಕ ಒಯ್ದು ಭೂತಾದಿ ಮರುತ ಒಯ್ದು ಇಂದು ಯಶವ ಪಂಚವಿಂಶತಿ ತತ್ವ ಪರಿಕರದೋಳು ಹೊಂದಿರುವುದು ತೋರ ತನುವಿಲ್ಲಿ ಸಾತ್ವಿಕ ಗುಣವು ಕಾರಾಕ್ಷಕ ವರಲೋಚನ ಸ್ಥಾನವು ಅಷ್ಟದಳ ಕುಳದ ಗತಿ ಬೆರೆಸಿ ವಿಶ್ವಾತ್ಮ ವೈಶ್ವಾನರರು ಶಬ್ದಾದಿ ಪರಿಬಿಡಿದು ಭೋಗವನ್ನು ಸಕಲ ಸಾಮಗ್ರಿಯಿಂದ ಉಣುತ್ತಿರುವುದೇ ಜಾಗರಣವು. ಜಾಗರಣ ಅಂದ್ರೆ ಏನಕ್ಕೆ ಜಡ ಶರೀರ ಅಂದ್ರೆ ಏನಕ್ಕೆ ಹೇಳಿದ್ರು. ಐದು ಇಂದ್ರಿಯಗಳು, ಐದು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚ ವಾಯುಗಳು, ಪಂಚಭೂತಗಳಿಂದ ಕೂಡಿದಂತ ಈ ಮನಬುದ್ಧಿಗಳಿಂದ ಕೂಡಿದಂತ ಇದು ಶರೀರ ಜಡ ಶರೀರ ಅಂತ ಹೇಳಿ ಆಸ್ಪದಗಳಿಂದ ಕೂಡಿದಂತ ಎಲ್ಲ ಅದು ಕಲ್ಪನೆ ಮಾಡ್ಕೊಂಡಿರಲ್ಲ. ಅದೇನು ಅದರ ಅವಶ್ಯಕತೆ ಇದಕ್ಕೆ ಜಡ ಶರೀರ ಅಂತಾರ, ಇದಕ್ಕೆ ಜಾಗರಣ ಅಂತಾರ. ಇದ್ರೊಳಗಿದ್ದಾಗ ಜಾಗರಣೆ ಅಂತ ಆ ರೀತಿ ಎಲ್ಲ
25 ತತ್ವಗಳಿಂದ ಕೂಡಿದ್ದು. ಇದ್ರ ಒಳಗೆ ಮುಂದೆ ಮಿಕ್ಕ 5 ಉಳಿದು 17 ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಮೊದಲ ತನು ಎರಡನ್ನು ಉಳಿದು ಅಖಿಳ ತತ್ವ ಸಂಪದ ಒಳಗೆ ಸಂಸ್ಕಾರದ ಉಳಿಮೆಯಾಗಿ ವಾಸನೆ ಉಳಿಮೆಯಾಗಿ ಪ್ರಕೃತಿಯದು ಕಾರಣಾಂಗ ಅದರಲ್ಲಿ ತಾಮಸ ಗುಣ ಮೊದಲದಿಂದ ನಿಂತ ಗತಿಗಳನ್ನು ಹೊಂದದೆ. ಇದು ಸದಮಳ ಆನಂದ ವಿಷಯನ್ನು ಸೇವಿಸುತ್ತಿರುವುದೇ ಸುತ್ತಿ ಎಂದು ಎನಿಸುವ ಅವಸ್ಥೆ. ತಾಮಸಗುಣ ಇವು ಸತ್ವ ರಜೋ ತಮ ಮೂರು ನಮ್ಮ ಸಂಬಂಧ ಇಲ್ಲ, 3 ಶ್ವೇತಗಳು ನಮ್ಮ ಸಂಬಂಧ ಇಲ್ಲ, 3 ಜೀವಗಳು ನಮ್ಮ ಸಂಬಂಧ ಇಲ್ಲ ಅಂತ ಹೇಳಿ ಕೈ ಬಿಟ್ಟ ಮೇಲೆ ನಾನು ಪ್ರತ್ಯೇಗಾತ್ಮನೇ ನಾನಂತ ಅರುಣ ನಾನು ಅದನ್ನಂತ ನಿಶ್ಚಯ ದೃಢ ಆದ್ಮೇಲೆ ಬಹುಮಾನ ಯಾರಿಗೈತಿ? ಬಹುಮಾನ ಇರುವುದು ಇವಕ್ಕೆ 3 ಶರೀರಕ್ಕೆ, 3 ಅವಸ್ಥೆಗಳಿಗೆ, 3 ಗುಣಗಳಿಗೆ ಬಹುಮಾನ ಇದೆ. ನನಗೆ ಸಂಬಂಧ ಇಲ್ಲ, ನಾನು ಪ್ರತ್ಯೇಗಾತ್ಮ ಮೇಲೆ ಬಹುಮಾನ ಆ ಜಾಗರಣದೋಳು ಎಡೆಯಾಡಿ ಬಳಲುವ ಮನವ ನೋಜಿಯಂ ನಿಲ್ಲಿಸಿ ಬೇರೊಂದನು ಎನಿಸದೆ ಮಹಾ ತೇಜೋಮಯದ ಮೂಲ ಮಂತ್ರದ ಸುನಾದವನೇ ಕೇಳುತ್ತಿರುವುದೇ ತುರಿಯವು. 4ನೇ ಅವಸ್ಥೆ ಬಗ್ಗೆ ಹೇಳ್ತಾರೆ. ಮನಸ್ಸು ಹೊರಗೆ ಎಲೆಯಾಡುವ ಮನಸ್ಸನ್ನ ವಿವೇಕದಿಂದ, ಓದಿಯರಿಂದ ವಿವೇಕದಿಂದ ಮನಸ್ಸನ್ನು ನಿಲ್ಲಿಸಿದಾಗ ಅಲ್ಲಿ ನಾನು ದೂರ, ಅದಕ್ಕೆ ದೂರಾಸ್ತಿದ್ವಿ ಅಂತ ಹೇಳ್ತಾರೆ. ಮಹಾ ತೇಜೋಮಯದ ಮೂಲ ಮಂತ್ರದ ಸುನಾದವನೇ ಕೇಳುತ್ತಿರುವುದೇ ತುರಿಯವು. ಸುನಾದ ಕೇಳ್ತದೆ, ಸೋಹಂ ಸೋಹಂ ಅಂತ ಕೇಳ್ತದೆ ಮನಸ್ಸಿನಿಂದ. ಆ ಕೇಳೋದ್ನಾಗ ಅದು ದೂರ ಅಂತ ಅದು ಕೂಡ ಕೇಳದಕ್ಕೆ ಅನ್ನೋದು ಕೂಡ ಆಗೈತಂದ್ರೆ ದೂರ ಆಗ್ತದೆ. ರಾಜಿಸುವ ನಾದಾನುಸಂಧಾನದ ಆರೈಕೆ ಮಾಜಿ ಸಹಿತಿರಲು ತೂರ್ಯಾತೀತವು. ಅದು ಕೂಡ ಆ ನಾದ ಕೂಡ ಕೇಳೋದು ಆಗೈತಂದ್ರೆ ತೂರ್ಯಾತೀತ. ಈ ಎರಡನ್ನು ಈ ಜಗದೋಳು ಅಭ್ಯಾಸ ಮಾಡಿದರೆ ನಿತ್ಯ ಮುಕ್ತಿ ಪದ ಸಿದ್ಧಿ ಎಂಬುದು. ಎರಡನ್ನು ಅಭ್ಯಾಸ ಮುಖ್ಯನ ಮಾಡಕ್ ಸಾಧ್ಯ ಐತಿ. ಉಳಿದು ವಿಷಯಕ್ಕೆ ಅನುಸಾರವಾಗಿ ಬರ್ತಾವು, ಸಹಜವಾಗಿ ಬರ್ತಾವು. ಎತ್ತರ, ಕನಸು, ನಿದ್ದೆ ಇವು ಏನೈತಲ್ಲ ಸಹಜವಾಗಿ ಬರ್ತಕ್ಕಂಥವು. ತೂರ್ಯ ಮತ್ತು ತೂರ್ಯಾತೀತವನ್ನ ಅಭ್ಯಾಸ ಮುಖೇನ ಯಾರು ಪ್ರಯತ್ನದಿಂದ ಸಾಧಿಸ್ತಾರೋ ಅವರು ಮುಕ್ತರಾದ. ಇದನ್ನ ಅಭ್ಯಾಸ ಮುಖೇನ ನಾವು ಸಾಧಿಸಕ್ಕೆ ಪ್ರಯತ್ನ ಮಾಡಬೇಕಲ್ಲ. ಇದಕ್ಕೆ ವಿವೇಕ ಬೇಕು. ವಿವೇಕದಿಂದ ಯಾರು ಇದನ್ನು ಹೊಂದ್ತಾರೋ ಅವರು ಮುಕ್ತರಾದ. ಇವು ಸಹಜವಾಗಿ ಬರುದಿಲ್ಲ, ಹಂಗೆ ಬರ್ಲಿ ಅಂದ್ರೆ ತೂರ್ಯ ಬರುದಿಲ್ಲ, ತೂರ್ಯಾತೀತ ಬರುದಿಲ್ಲ. ಅಭ್ಯಾಸ ಯಾರು ಮಾಡ್ತಾರೋ ಅವ್ರಿಗೆ ಸಾಧ್ಯ ಐತಿ, ಅವಾಗ ಮುಕ್ತರಾಗ್ತಾರ. ಯುವ 3 ಅವಸ್ಥೆ ಒಳಗೆ ಶಾಸ್ತ್ರ, ಕನಸು, ನಿದ್ದೆ ಒಳಗೆ ಯುವ ವಿಷಯ ಒಳಗೆ ಇದ್ದುಕೊಂಡು ಇದ್ರೊಳಗೆ ಸುಖವನ್ನು ಕಾಣ್ತೀನಿ ಅಂತ ಮಾಡ್ತಾರೆ. ಯಾವಾಗ ಒಂದು ವಿಷಯ ಹಿಡ್ಕೊಂಡು ಅದ್ರೊಳಗೆ ತಲ್ಲಿನಾಗಿ ಅದು ಸಮಾಧಿ ಅಂತಂದ್ರೆ ಭಾವೈಕ್ಯ ಸಮಾಧಿ. ಭಾವನೆಗಳ ಇಲ್ದಾಗ ಮಾಡ್ಕೊಂಡ್ರೆ ಸಮಾಧಿ ಅಂತಾರೆ. ಭಾವ ಇದ್ದಾಗ ಮನಸ್ಸು ನಿಂತ ಸಮಾಧಿ ಆಕೇತ ಅಂತ ಹೇಳಿ ತಿಳಿಸುವುದು. ಭಾವಕ್ಕೆ ಸಮಾಧಿ ಅಂದ್ರೆ ಭಾವನೆಗಳೆಲ್ಲ ಅಡಗಬೇಕು. ಅಡಿದಾಗ ನಾಶ ಆದಾಗ, ಭಾವನೆಗಳು ನಾಶ ಆದಾಗ ಇರ್ತಕ್ಕಂಥ ಇದಕ್ಕೆ ಸಮಾಧಿ. ಅದಕ್ಕೆ ಭಾವಕ್ಕೆ ಸಮಾಧಿ. ಎತ್ತರ ಇರಬೇಕು, ನೀರು ಹಾಕಬಾರ್ದು, ಕನಸು ಬೀಳಬಾರ್ದು, ತಿಳಿಬೇಕು. ತಿಳಿಬೇಕು, ಅವಾಗ ತಿಳಿಬೇಕು. ಕನಸು ಕಾಣಕತ್ತೇನೆ ಈಗ ಸದ್ಯ ನಾನಂತ ಕನಸಿನಾಗ ಕನಸು ಕಾಣುವಾಗ ಗೊತ್ತಾಗುತ್ತೆ.
ನೀ ಅಷ್ಟೇ ನಾನು ಇಚ್ಚಿ ಅಷ್ಟೇ ನನಗೀಗ ಅಂತ ಅದು ಅವಾಗ ಅನುಭವ ಕೊಡೋದು. ಇದನ್ನ ಸಾಕ್ಷಿ ಅವಾಗ ಸಾಕ್ಷಿ ಕೊಡುವ ನೆಲೆಯಂಗಿಲ್ಲ. ಇದು ಅಭ್ಯಾಸ ಬಗ್ಗೆ ನಮ್ಗೆ ಬರ್ತಕ್ಕಂಥದ್ದು, ಪ್ರಾರಬ್ಧವನ್ನು ಅವಲಂಬಿಸ್ಕೊಂಡು ಬರ್ತಕ್ಕಂಥದ್ದಲ್ಲ. ಹೌದಲ್ಲ, ಅವ ನಿದ್ರೆ ಕನಸು ಎಚ್ಚರ ಏನದಾವ ಸಹಜವಾಗಿ ಎಲ್ಲ ಇದಕ್ಕೂ ಬದಾವ. ಇದು ಮನುಷ್ಯನಿಗೆ ಇದು ಸಾಧಿಸಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರು. ಇವು ಯಾರೋ ಅವಸ್ಥೆಗಳ ಬಗ್ಗೆ ನಾವು ಆಸಕ್ತಿಯಿಂದ ತೊಡಗಿದ್ರೆ ಮಾತ್ರ ಸಾಧ್ಯ ಇದೆ. ಇವನು ಯಾರು ಅಭ್ಯಾಸ ಮಾಡ್ತಾರೋ ಅವ್ರಿಗೆ ವಿಮುಕ್ತರಾಗ್ತಾರೆ. ಮುಕ್ತರಾಗ್ಬೇಕಂದ್ರೆ ಇವು ಬರಬೇಕೆ, ಎರಡು ಅವಸ್ಥೆಗಳು ಬರಬೇಕೆ, ಇವನು ಪ್ರಯತ್ನದಿಂದ ಸಾಧಿಸ್ಬೇಕು.